ಬನಶಂಕರಿ ಅಂತ ಬಂದಾಗ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತ ಒಂದು ಹೋಟೆಲ್ ಯಾವುದಪ್ಪ ಅಂತಂದ್ರೆ ಅದು ಅಜ್ಜಿ ಹೋಟೆಲ್. ಅಜ್ಜಿ ಈಗಲೂ ಕೂಡ ಇದ್ದಾರೆ. ಅವರಿಗೆ 85 ವರ್ಷ ವಯಸ್ಸು. ಈಗಲೂ ಕೂಡ ಅವರು ಅಡುಗೆಯನ್ನ ಮಾಡ್ತಾರೆ. ವರ್ಷ ಆದ್ರೂ ಕೂಡ ನಾನು ನೋಡಿದೆ ನೀವು ಇಡ್ಲಿ ಬೇಯಿಸ್ತೀರಾ, ರಸಮ್ ಮಾಡ್ತೀರಾ, ಮುದ್ದೆ ಮಾಡ್ತೀವಿ, ಒಂದು ತಪ್ಪಲೆ ಸಾರು ಮಾಡ್ತೀವಿ. ನಾನೇ ಮಾಡೋದು, ಬೇರೆ ಕೈ ಕೊಡಲ್ಲ. ಅವ್ರಿಗೆ ಆಟನ್ನು ಅಟ್ಯಾಕ್ ಆಯ್ತು, ಆದರೂ ಅವರು ಕೆಲಸ ಮಾಡ್ತಾರೆ. ಅಮ್ಮ ಕೂತಿದ್ದೇನು ಮಾಡಬೇಕಾಗಿದೆ, ಒಂದು ಕೆಲಸ ಮಾಡಿದ್ರೆ ಮೈ ಆರೋಗ್ಯ ಚೆನ್ನಾಗಿರುತ್ತೆ. ಹೋಟ್ಲು ಬಿಸ್ನೆಸ್ನ ಹೆಂಗೆ ಮಾಡಬೇಕು, ಊಟ ಅವ್ರಿಗೆ ಇಷ್ಟ ಆಗೋಂಗೆ ಅಡುಗೆ ಮಾಡ್ತೀವಿ. ಆ ರೀತಿಗೋಸ್ಕರ ಜನ ಹುಡಿಕೊಂಡು ಬರ್ತಾರೆ. ನಾನೊಬ್ಬರ ಕೈಗೆ ಏನು ಒಂದು ತರಕಾರಿ ಸುಧಾನು ಕೊಡಲ್ಲ, ನಾನೇ ಕ್ಲೀನ್ ಮಾಡಬೇಕು. ಅಜ್ಜಿ ಹೋಟ್ಲು ಫೇಮಸ್ ಆಗೋದಕ್ಕೆ ಒಂದು ರೀಸನ್ ಏನಂದ್ರೆ ಏನಣ್ಣ? ಅವಾಗ ಫಸ್ಟು ನಾನು ಅಜ್ಜಿ ಮಾಡಿದವಾಗ ಮುದ್ದೆ ರೈಸೇ ಮಾಡ್ತಾಯಿದ್ದೆ. 12 ವರ್ಷ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದೆ. ನಾನು ಬರೀ ನಾನು 200 ರೂಪಾಯಿ ಸಂಬಳ ತೊಗೊಂಡು ಮಾಡಿದೆ. ಬೆಳಿಗ್ಗೆ ತಿಂಡಿ ಅಂತ ಬಂದಾಗ ಏನೇನು ತಿಂಡಿ ಇರುತ್ತೆ? ಪೂರಿ ಇರುತ್ತೆ, ಇಡ್ಲಿ ಇರುತ್ತೆ, ದೋಸೆ ಇರುತ್ತೆ, ಥರ ದೋಸೆ ಇರುತ್ತೆ, ಪಲಾವ್ ಇದೆ, ಚಿತ್ರಾನ್ನ ಇದೆ, ಪುಳಿಯೋಗರೆ ಇದೆ. ದಿನಕ್ಕೆ ಇಡ್ಲಿ ಎಷ್ಟು ಬೇಯಿಸ್ತೀರಾ ನೀವು? ಇವಾಗ ಒಂದು 6 ಟ್ರಿಪ್ ಮಾಡ್ತೀನಿ. ಓಕೆ. ಭಾನುವಾರ ದಿವಸ ಒಂದು 10 ಟ್ರಿಪ್ಪು 12 ಟ್ರಿಪ್ ಮಾಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಬನಶಂಕರಿ ಅಂತ ಬಂದಾಗ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತ ಒಂದು ಹೋಟೆಲ್ ಯಾವ್ದಪ್ಪ ಅಂತಂದ್ರೆ ಅದು ಅಜ್ಜಿ ಹೋಟೆಲ್. ಅಜ್ಜಿ ಈಗಲೂ ಕೂಡ ಇದ್ದಾರೆ. ಅವರಿಗೆ 85 ವರ್ಷ ವಯಸ್ಸು. ಅಷ್ಟೇ ಅಲ್ಲ, ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಈಗಲೂ ಕೂಡ ಅವ್ರು ಅಡುಗೆಯನ್ನ ಮಾಡ್ತಾರೆ. ಇಡ್ಲಿ ಮಾಡ್ತಾರೆ, ರಸಮ್ ಮಾಡ್ತಾರೆ. ಅಂಡ್ ಈಗ ಅವರ ಮಗ ಹಾಗೆ ಮಗಳು ಈ ಒಂದು ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದ್ದಾರೆ. ಅಂಡ್ 15x15 ಜಾಗದಲ್ಲಿ ಶುರುವಾದಂತ ಈ ಬಿಸ್ನೆಸ್ ಇವತ್ತು 33x33 ಒಂದು ಜಾಗಕ್ಕೆ ಎಕ್ಸ್ಪ್ಯಾಂಡ್ ಆಗಿದೆ. ಸಾಕಷ್ಟು ಜನ ಇಲ್ಲಿ ಬಂದು ತಿಂಡಿ ತಿಂದು ಹೋಗ್ತಾರೆ, ಊಟ ಮಾಡಿ ಹೋಗ್ತಾರೆ. ಸೊ ಹಾಗಾದ್ರೆ ಇವತ್ತು ಅಜ್ಜಿಯನ್ನ ಕೂಡ ನಿಮಗ್ ಮಾತಾಡಿಸ್ತೀನಿ ಅಂಡ್ ಅವರ ಮಕ್ಳ ಹತ್ರ ಕೂಡ ಮಾತಾಡಿಸ್ತೀನಿ. ಈ ಬಿಸ್ನೆಸ್ ಹೇಗ್ ನಡೀತಾ ಇದೆ, ಹೇಗ್ ಶುರು ಆಯ್ತು, ಜನ ಯಾವ ರೀತಿಯಾಗಿ ರೆಸ್ಪಾನ್ಸ್ ಕೊಡ್ತಾರೆ, ಇವೆಲ್ಲದ್ರ ಬಗ್ಗೆ ಅವರನ್ನೇ ಮಾತಾಡ್ಸೋಣ. ಮತ್ತೆ ಆಗ್ತಡ ಅವ್ರನ್ನ ಮೀಟ್ ಮಾಡೋಣ, ಬನ್ನಿ. ಸ್ನೇಹಿತರೆ, ನನ್ನ ಜೊತೆಗೆ ವೆಂಕಟಮ್ಮ ಅವರಿದ್ದಾರೆ. ಸೊ ಅಜ್ಜಿ ಹೋಟೆಲ್ ಅಂತ ಏನ್ ಬನಶಂಕರಿಯಲ್ಲಿ ಫೇಮಸ್ ಇದೆಯೋ, ಸೊ ಅದೇ ವೆಂಕಟಮ್ಮ ಅವರು. ಅಮ್ಮ, ಎಷ್ಟು ವರ್ಷದಿಂದ ಈ ಹೋಟೆಲ್ ಬಿಸ್ನೆಸ್ ನ ಮಾಡ್ತಾ ಇದ್ದೀರಾ? ನಾನು ಹೋಟ್ಲ್ ಇಕ್ಕದ್ಮೇಲೆ 20 ವರ್ಷ ಆಯ್ತಮ್ಮ ನಾನೇ ಇಲ್ಲಿ ಬಂದು. ಓಕೆ. ಇವನ್ ಜೊತೆಲಿ ಹೆಲ್ಪ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಮಗ ಒಬ್ಬನೇ ಅವಾಗ ಚಿಕ್ಕದಾಗಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿದೆ. ಅದಕ್ಕೋಸ್ಕರ ನಾನು ಅವನಿಗೆ ಹೆಲ್ಪ್ ಮಾಡ್ಕೊಂಡಿದ್ದೀನಿ. ಓಕೆ. ಬಟ್ ನಿಮ್ಗೆ ಈಗ 88 ವರ್ಷ ಆದ್ರೂ ಕೂಡ ನಾನು ನೋಡಿದೆ ನೀವು ಇಡ್ಲಿ ಬೇಯಿಸ್ತೀರಾ, ರಸಮ್ ಮಾಡ್ತೀರಾ, ಹೆಂಗಮ್ಮ ಇಷ್ಟು ಧೈರ್ಯ? ಮುದ್ದೆ ಮಾಡ್ತೀವಿ. ಮುದ್ದೆ ಮಾಡ್ತೀರಾ? ಮುದ್ದೆ 6 kg ಅಷ್ಟಿಟ್ಟು ಮುದ್ದೆ ಮಾಡ್ತೀವಿ. ಒಂದು ತಪ್ಪಲೆ ಸಾರು ಮಾಡ್ತೀವಿ. ಓಕೆ. ಬೇಕೆ ಒಂದು ತಪ್ಪಲೆ ಸಾರು, ಸುಮಾರು ತರಕಾರಿ ಎಲ್ಲ ಹಾಕಿ ನಾನೇ ಮಾಡೋದು, ಬೇರೆ ಕೈ ಕೊಡಲ್ಲ. ಓಕೆ. ಫುಲ್ ನೀವೇ ಮಾಡೋದೆಲ್ಲ? ಒಗ್ಗರಣೆ ಅವ್ರು ಮಾಡ್ಕೊಳ್ತಾರೆ, ನಮ್ ಕೆಲಸ ನಾವು ಮಾಡ್ಕೊಳ್ತೀವಿ. ಮುದ್ದೆ, ಸಾಂಬಾರು, ಇಡ್ಲಿ, ಈ ಚಟ್ನಿ ಎಲ್ಲ ಹದ ಹಾಕೋದು, ಮತ್ತೆ ಇದೆಲ್ಲ ನನ್ ಕೆಲಸ. ಬೆಳಿಗ್ಗೆ ಎಷ್ಟೊತ್ತಿಗೆ ಶುರು ಮಾಡ್ತೀರಾ? ನಾನ್ ಬೆಳಿಗ್ಗೆ 7 ಗಂಟೆಗೆ ಶುರು. 7 ಗಂಟೆಯಿಂದ ನಮ್ ಕೆಲಸ ಮುಗಿಯೋದು 1 ಗಂಟೆ. ಓಕೆ. ಬಟ್ ನಿಮ್ ಕೆಲಸ ಎಲ್ಲ ನೀವೇ ಮಾಡ್ಕೋತೀರಾ ಇಲ್ಲಿ? ನಾನು ಒಳಗಡೆ ಕೆಲಸ, ಅಮ್ಮ ಇದ್ದಾರೆ ಹೆಲ್ಪ್ ಮಾಡ್ತಾರೆ, ಮಗಳಿದ್ದಾಳೆ, ಮಗಳ ಹೆಲ್ಪ್ ಮಾಡ್ತಾರೆ. ಮಗಳ ಅಲ್ಲಿರೋದು ದೊಡ್ಡ ಮಗಳು, 2ನೇದು ಮಗ, ಮೂರನೇ ಇನ್ನೊಬ್ಬ ಮಗ, ಇನ್ನೊಬ್ರು 4ನೇವ್ರು ಮನೇಲಿದ್ದಾರೆ. ಓಕೆ. ಬಟ್ ನೀವು ಫಸ್ಟ್ ಯಾವ್ದು ಅಡುಗೆ ಜಾಸ್ತಿ ಮಾಡ್ತಾ ಇದ್ರಿ? ಯಾಕಂತಂದ್ರೆ ಈಗ ಬನಶಂಕರಿ ಅಂತ ಬಂದ ತಕ್ಷಣ ಅಜ್ಜಿ ಹೋಟೆಲ್ ಅಂತಾನೆ ಎಲ್ರು ಕರೆಯೋದಲ್ಲ. ಸೊ ಹೆಂಗ್ ಅನ್ಸುತ್ತೆ? ಅಜ್ಜಿ ಹೋಟೆಲ್ ಅಂತ ನಿಮ್ಮ ಹೆಸರಿಂದಲೇ ಕರೀತಾರೆ. ಎಲ್ಲ ಪೂರ್ತಿ ಏರಿಯಾ ಎಲ್ಲ ನಮ್ಮ ಇದೆ. ಮುಸ್ಲಿಮ್ಸ್ ಎಲ್ಲ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಬರ್ತಾರೆ ಅಜ್ಜಿ ಹೋಟ್ಲು ಅಂತ. ಯಾರೊಬ್ರು ಹೇಳು, ಹೋಗೋ ಅಜ್ಜಿ ಹೋಟ್ಲಿಗೆ ಹೋಗು ಅಂತ ಹೇಳ್ತಾರೆ.
ನಿಮ್ಮನ್ನ ಬಂದು ಮಾತಾಡಿಸ್ತಾರ? ಅಯ್ಯೋ ಮಾತಾಡಿಸ್ತಾರೆ, ನಮಸ್ಕಾರ ಮಾಡ್ತಾರೆ, ಮನೆ ಕರೀತಾರೆ. ನಾನೇ ಎಲ್ಲೂ ಹೋಗಲ್ಲ, ಒಳಗಡೆ ಬಂದ್ರೆ ಆಚೆಗಡೆ ಹೋಗ್ತೀನಿ. ಓಕೆ. ಸೊ ಈಗ ಅಜ್ಜಿ ಹೋಟ್ಲು ಶುರು ಆದ್ಮೇಲೆ ಸೊ ನಾನ್ ಕೇಳ್ಪಟ್ಟೆ ಇಲ್ಲಿ ಮುದ್ದೆ ಫೇಮಸ್, ತುಂಬಾ ಜನ ಮುದ್ದೆ ಇಷ್ಟಪಡ್ತಾರೆ ಅಂತ. ಸೊ ನಿಮ್ಮ ಇಷ್ಟದ ಅಡುಗೆ ಯಾವ್ದು? ನಮ್ಮ ಇಷ್ಟದ ಅಡಿಗೆ ಅದೇ ಮುದ್ದೆ. ಮುದ್ದೆ, ಸಾಂಬಾರು, ಒಂದೊಂದ್ ದಿವ್ಸಕ್ಕೊಂದೊಂಥರ ಸಾಂಬಾರು, ಸೊಪ್ಪು ಸಾರು, ತರಕಾರಿ ಸಾರು, ಕಾಳು ಸಾರು, ಯಾವ್ದು ನನ್ಗೆ ಇಷ್ಟ ಬರ್ತೈತೋ ಆ ಸಾರು ಮಾಡ್ತೀವಿ. ಜನಕ್ಕೆ ತುಂಬಾ ಚೆನ್ನಾಗಿರ್ತೈತೆ, ಒಬ್ಬೊಬ್ರು ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ತಾರಮ್ಮ, ಅದೊಂದೇ ಸಂತೋಷ. ಓಕೆ. ನೀವು ಮೂಲತಃ ಎಲ್ಲಿಯವರು? ಬನಶಂಕರಿ ಅವರೇನಾ ಹೆಂಗೆ? ನಾವು ಬಸವನಗುಡಿ. ಬಸವನಗುಡಿಯಲ್ಲಿ ಇದ್ದಿದ್ದು ನೀವು? ಅದಾದ್ಮೇಲೆ ಬನಶಂಕರಿಗೆ ಯಾವಾಗ ಬಂದ್ರಿ? ಬನಶಂಕರಿಗೆ ಬಂದು ಇಲ್ಲಿ ಬಂದು ನಾವು 40 ವರ್ಷ ಆಯ್ತು. 40-50 ವರ್ಷನೇ ಆಗೋಗ್ಬಿಡ್ತೀವಿ. ಓಕೆ. ಸರಕ್ಕೆ ಗೇಟ್ ಬಂದು ಅಲ್ಲಿ ಮನೆ ಖಾಲಿ ಮಾಡಿ ಇಲ್ಲಿಗೆ ಬಂದ. ಏನೋ ಒಂಥರ ಮಗ ಹೇಳ್ದಮ್ಮ ಏನಾದ್ರು ಒಂದ್ ಮಾಡೋಣ ಅಂತ ಹೇಳಿ ಆಯ್ತಪ್ಪ ಮಾಡಿ. ಓಕೆ. ಅವಾಗ ಹೋಟ್ಲು ಶುರು ಮಾಡೋಣ ಅಂತ. ಅಂದ್ರೆ ನಿಮ್ಗೆ ಅಡುಗೆ ಎಲ್ಲ ಚೆನ್ನಾಗಿ ಬರ್ತಿತ್ತು, ಹೋಟ್ಲು ಮಾಡ್ಬೋದು ಅಂತ ಇತ್ತು. ಹೌದು, ನಾವು ಸ್ವಲ್ಪ ಮಾಡ್ತಾ ಇರಲ್ಲ, ನಾವು ತುಂಬಾ ಮಾಡ್ದವ್ರು ಅಡಿಗೆ. ಹೌದಾ? ಅಂದ್ರೆ ನಿಮ್ದು ಕುಟುಂಬ ಇತ್ತಾ? ತುಂಬಾ ಕುಟುಂಬ. ಎಷ್ಟು ಜನ ಇದ್ರು? ನಮ್ದು ಹೊರಗಿತ್ತಿ, ಭಾವ, ಅತ್ತೆ, ಮಾವ, ನಾದಿನಿ ಮಕ್ಕಳು ಎಲ್ಲಾರು ಇದ್ದು ಜೊತೆಲಿ ಅವ್ರಿಗೆಲ್ಲ ಅಡುಗೆ ಮಾಡಿ ಅವ್ರಿಗೆಲ್ಲ ಊಟಕ್ಕೆ ಇರ್ತೀವಿ. ಸೊ ನೀವ್ ಯಾರನ್ನ ತುಂಬಾ ನಂಬೋದು? ದೇವರು? ನಾನು ಭಗವಂತನೇ ನೆಂಬೋದು, ಇನ್ಯಾನು ನೆಂಬಲ್ಲ. ನಾನು ಯಾರು ಏನ್ ಹೇಳಿದ್ರು ಕೇಳಲ್ಲ. ಬೆಳಗ್ಗೆ ಎದ್ರೆ ನಮ್ಗೆ ಅವ್ನು ಕೊಡ್ತಾನೆ ಬುದ್ಧಿ, ಬರ್ತೀನಿ. ಭಗವಂತ ಒಬ್ಬನೇ ಇರೋದು, ರಾತ್ರಿಗೊಬ್ಬ ಬೆಳಗ್ಗೆಗೊಬ್ಬ. ಜನ ನೆಂಬುದ್ರೆ ಏನೇ ಇಲ್ಲ, ಅವನ್ ನೆನ್ಕೊಂಡಿದ್ದೀನಿ. ಬನಶಂಕರಿ ಅಮ್ಮನ್ ತುಂಬಾ ನಂಬ್ತೀರಾ? ನಾನೆಲ್ಲ ಅಂದಿದ್ರು ಒಬ್ಳೇನೆ. ನಮ್ಗೆ ಅವಾಗ ಇದ್ದಿದ್ದು ಅಣ್ಣಮ್ಮ ತಾಯಿ ಒಬ್ಳೆ. ಓಕೆ. ನಮ್ಮ ಗ್ರಾಮ ದೇವತೆ ಆ ತಾಯಿ. ಆಮೇಲೆ ಎಲ್ಲ ಜನ ಎಲ್ಲ ಸೇರಿ ಬನಶಂಕರಿ ಅಮ್ಮ ಮಾಡಿ. ಅಥವಾ ಮುಂಚೆ ಬನಶಂಕರಿ ಅಮ್ಮ ಅನ್ನೋದು ಇರ್ಲಿಲ್ಲ, ನಾವು ಚಿಕ್ಕದ್ರಲ್ಲಿ. ಆಮೇಲೆ ಅಮ್ಮನ್ನ ಶುರು ಮಾಡಿದ್ವಿ. ಬಟ್ ಅವಾಗೆಲ್ಲ ಹೆಂಗಿತ್ತು? ಈಗ ನೋಡಿ ಬೆಂಗಳೂರು ಅಂದ್ರೆ ಟ್ರಾಫಿಕ್. ರೋಡ್ ಇಲ್ಲಮ್ಮ, ರೋಡ್ ಇಲ್ಲ, ಮಣ್ ರೋಡ್. ಆ ಕಡೆ ಈ ಕಡೆ ಕಳ್ಳಿ ಅಂತ ನಿಮಗ್ ಗೊತ್ತಿಲ್ಲ. ಕಳ್ಳಿ ಬೇಲಿ ಎಲ್ಲ ರೋಡ್ ಇಲ್ಲ, ಮಣ್ಣು ರೋಡ್. ಫುಲ್ ಕಾಡಿತ್ತು. ಕಾಡು, ಎಲ್ಲ ಕಾಡು. ನಾವು ಹುಟ್ಟಿದ್ದೆಲ್ಲ ಕಾಡು. ಸುಬ್ರಹ್ಮಣ್ಯ ದೇವಸ್ಥಾನ, ಬಸವನಗುಡಿ ಎಲ್ಲ ಕಾಡೇ. ಈಗ ಎಲ್ಲ ಬೇಕಾದಂಗಾಗಿದೆ. ಅವಾಗ ಜನ ಹೋಗ್ತಾ ಇರ್ಲಿಲ್ಲ, ಪ್ರಾಣಿಗಳಿದ್ದು. ಪ್ರಾಣಿಗಳಿದ್ದು ಅವಾಗ ಹಿಂಗೆ ಕಾಲ ಬಂದ್ಬಿಟ್ಟು ಇನ್ನೇನ್ ಮಾಡಕ್ಕಾಗತ್ತೆ, ಮಗನ್ ಹಿಡ್ಕೊಂಡು ಕೂತಿದ್ದೀನಿ. ಮಗ ಮಗಳು ಎಲ್ಲ ನಾವೇ ಮಾಡ್ತಾ ಇದ್ವಿ. ಆಮೇಲೆ ಕೆಲ್ಸಕೊಂಡು ಇಟ್ಕೊಂಡು. ಸೊ ಈಗ ನೀವು ಮುಂಚೆ ಕಡಿಮೆ ಜಾಗದಲ್ಲಿ ಹೋಟ್ಲು ಶುರು ಮಾಡಿದ್ರಲ್ವಾ? ಹೌದು. ಎಷ್ಟು ಜಾಗ ಇತ್ತಾಗ? ಎಷ್ಟು ಅಗಲ ಇತ್ತು? ಇಷ್ಟೇ ಅಗಲ, ಇಷ್ಟೇ ಇದೆ ಆ ಕಡೆ ಸಂದಿಗೆ. ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ ನೀವು? ಅಲ್ಲೊಂದು 10 ವರ್ಷ. ಓಕೆ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್? ಅವರು ಬಿಲ್ಡಿಂಗ್ ಕಟ್ಟೋದು, ಆಮೇಲೆ ಇಲ್ಲಿ. ಓಕೆ. ಸೊ ಇಲ್ಲಿ ಹೇಗೆ ಅನ್ಸತ್ತಮ್ಮ ಈಗ ಬಿಸ್ನೆಸ್? ಇಷ್ಟು ಅಂದ್ರೆ ಬಿಸ್ನೆಸ್ ಅನ್ನೋದಕ್ಕಿಂತ ಜಾಸ್ತಿ ಅಜ್ಜಿ ಹೋಟ್ಲು ಅಂತಾನೆ ಜನ ಪ್ರೀತಿಯಿಂದ ಬರ್ತಾರೆ. ಹೌದಮ್ಮ, ಅದೇ ನನ್ನ ಹೆಸರಲ್ಲ, ತಾಯಿ ಹೆಸರು. ತಾಯಿ ಹೆಸರು? ತಾಯಿ ಹೆಸರು. ಅವಳೇ ನನ್ಗೆ ಇಟ್ಸಿದ್ದು, ನಾನು ಇಟ್ಕೊಳ್ಳಿಲ್ಲ. ಬಟ್ ಯಾವತ್ತು ನಿಮ್ಗೆ ಸಾಕು ಅಂತ ಅನ್ಸಲ್ವಾ ಈ ತರ ಕೆಲಸ ಮಾಡೋದು ಎಲ್ಲ? ಮಕ್ಳು ನೋಡ್ಕೋತಾರ ಬಿಡಪ್ಪ ಅಂತ ಅನ್ಸಿಲ್ವಾ? ಅಮ್ಮ ಕೂತಿದ್ದು ಏನ್ ಮಾಡ್ಬೇಕಾಗಿದೆ? ಒಂದ್ ಕೆಲಸ ಮಾಡಿದ್ರೆ ಮೈ ಆರೋಗ್ಯ ಚೆನ್ನಾಗಿರುತ್ತೆ. ಕೂತ್ಕೊಂಡಿದ್ರೆ ರೋಗ ಕಾರಣ ಬರ್ತದೆ ಅಲ್ವಾ? ನಾನು ಇನ್ನೂವರೆಗೂ ನನ್ಗೆ ಯಾವ ರೋಗನೂ ಇಲ್ಲ. ಸೂಪರ್. ಸೊ ಇದೇ ರೀತಿ ತುಂಬಾ ವರ್ಷ ಬದುಕಿ ಅಮ್ಮ. ನಿಮ್ಮನ್ನ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಆಕ್ಚುಲಿ ನಮ್ಮ ಅಜ್ಜಿನ ನೋಡ್ದಂಗ ಅನ್ಸುತ್ತೆ. ಯಾವ ಸರ್ ನಾನು ಉಡುಪಿ. ಅದಕ್ಕೆ ಹೌದೌದೌದು. ಅದಕ್ಕೆ ಆ ರೀತಿ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ಅಜ್ಜಿ ಇದ್ದಾರೆ ಅಲ್ವಾ? ಈಗ ಅಜ್ಜಿ ಇಲ್ಲ, ಅದಕ್ಕೆ ಇಲ್ಲಿ ಓಡೋಡ್ ಬಂದೆ ಇವತ್ತು. ಮಾತಾಡ್ಸ್ಕೊಂಡು ಹೋಗ್ತಾರೆ ಅಲ್ವಾ? ಊಟ ಮಾಡ್ಕೊಂಡು ಸಂತೋಷ ಹೋಗೋದು. ಅಮ್ಮ ಈಗ ತುಂಬಾ ಜನ ಈ ಚಿಕ್ಕ ಉದ್ಯಮ ಶುರು ಮಾಡ್ತಾರಲ್ವಾ? ಹೋಟ್ಲು ಶುರು ಮಾಡ್ತಾರೆ, ಆಮೇಲೆ ಚೆನ್ನಾಗಿ ರನ್ ಮಾಡ್ತಾರೆ, ಬೇರೆ ಬೇರೆ ಅಡುಗೆ ಎಲ್ಲ ಮಾಡ್ತಾರೆ. ಅಂಥವ್ರಿಗೆ ಏನ್ ಹೇಳ್ತೀರಾ? ಹೋಟ್ಲು ಬಿಸ್ನೆಸ್ ನ ಹೆಂಗ್ ಮಾಡ್ಬೇಕು? ಜನರಿಗೆ ಇಷ್ಟ ಆಗೋ ತರ ನಾವು ಹೆಂಗೆ ಒಂದು ಸೇವೆ ಕೊಡ್ಬೇಕು? ಹೌದು, ನಮ್ಮ ಬಾಯಿಂದ ನಾವು ಅವ್ರಿಗೆ ಸೇವೆ ಕೊಡ್ತೀವಿ. ನಮ್ಮ ಊಟ ಅವ್ರಿಗೆ ಇಷ್ಟ ಆಗೋಂಗ್ ಅಡುಗೆ ಮಾಡ್ತೀವಿ. ಆ ರೀತಿಗೋಸ್ಕರ ಜನ ಹುಡಿಕೊಂಡು ಹೋಗ್ತಾರೆ. ಇಲ್ಲ ಅಂದ್ರೆ ಯಾರು ಬರಲ್ಲ, ಯಾರು ಬರಲ್ಲ. ನಮ್ಮಿಷ್ಟ ಪ್ರಕಾರವಾಗಿ ನಾವು ಹೆಂಗಂದ್ರೆ ಮಾಡ್ಬಿಟ್ರೆ ಯಾರು ಬರಲ್ಲ. ನಾನೊಬ್ಬರ ಕೈಗೆ ಏನು ಒಂದು ತರಕಾರಿ ಸುಧಾನು ಕೊಡಲ್ಲ, ನಾನೇ ಕ್ಲೀನ್ ಮಾಡ್ಬೇಕು. ನೋಡಿ ಈಗ ಅಕ್ಕಿ ರೊಟ್ಟಿಗೆ
ಅಕ್ಕಿ ರೊಟ್ಟಿಗೆ ಮತ್ತೆ ಹಾ. ಇದಕ್ಕೆಲ್ಲ ನಾನು ಬಿಡಿಸಿ ನಾನೇ ತೊಳೆದು ಹಾ. ಇಡಬೇಕು. ಇದೆಲ್ಲ ಅವ್ರು ಅಂದ್ರೆ ಇದು ಹಚ್ಕೊಳ್ತಾರೆ. ಬೇರೆಯವ್ರಿಗೆ ನಿಮ್ ಕೆಲ್ಸ ನೀವೇ ಮಾಡ್ತೀರಾ? ಹೌದಮ್ಮ, ಹೌದು. ನಾನು ತರಕಾರಿ ಬಟ್ ಇಷ್ಟೊಂದ್ ಜನ ಕೆಲ್ಸದವ್ರು ಇದಾರಲ್ಲ, ನೀವು ಕೊಡ್ಬೋದಲ್ವಾ? ನನ್ಗೆ ಇಷ್ಟ ಆಗಲ್ಲ, ನನ್ನ ಕೆಲಸ ನಾನೇ ಮತ್ತೆ ನಿಮ್ ಕೆಲ್ಸ ನೀವೇ ಬೇರೆಯವ್ರಿಗೆ ಕೊಡಲ್ಲ. ನೋಡಿ, ಏನಾದ್ರು ಕಲ್ಲು ಮಣ್ಣು ಸೇರುತ್ತೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಅವ್ರಿಗೆ ಇಡ್ತೀನಿ. ಅವರು ತುಚ್ಕೊಂಡು ಅವ್ರು ಹಾಕೊಳ್ತಾರೆ. ಅಷ್ಟೇ ನನ್ನ ಕೆಲಸ. ಸೊ ಇವಾಗ ಬೆಳಿಗ್ಗೆ ತಿಂಡಿ ಅಂತ ಬಂದಾಗ ಏನೇನ್ ತಿಂಡಿ ಇರುತ್ತೆ? ಬೆಳಗ್ಗೆ ತಿಂಡಿ ಪೂರಿ ಇರುತ್ತೆ, ಇಡ್ಲಿ ಇರುತ್ತೆ, ದೋಸೆ ಇರುತ್ತೆ, ತರ ದೋಸೆ ಇರುತ್ತೆ, ಪಲಾವ್ ಇದೆ, ಚಿತ್ರಾನ್ನ ಇದೆ, ಪುಳಿಯೋಗರೆ ಇದೆ. ಇಷ್ಟು ನಾವೇ ಮಾಡೋದು. ಅದನ್ನ ಓಕೆ. ಮಧ್ಯಾಹ್ನಕ್ಕೆ ಮುದ್ದೆ, ಹಾ. ಅನ್ನ, ಸಾಂಬಾರು, ಒಬ್ಬಟ್ಟು, ಆಮೇಲೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಆಮೇಲೆ ಇದು ಇನ್ನೇನ್ ಮಾಡ್ತಾರಪ್ಪ, ರಸಂ. ಅಂದ್ರೆ ನಾನ್ ಕೇಳ್ಪಟ್ಟೆ ದಿನ ಚೇಂಜ್ ಆಗುತ್ತಂತ. ಹೌದಾ? ಒಂದಿನ ಬಿಸಿಬೇಳೆ ಬಾತ್ ಇದ್ರೆ, ಒಂದಿನ ಪಲಾವು, ಒಂದಿನ ಹಂಗ್ ಸ್ಪೆಷಲ್. ಒಂದೇ ದಿವಸ ಒಂದೇ ಪಲಾವ್ ಒಂದೊಂದ್ ದಿವ್ಸಕ್ಕೆ ಒಂದೊಂದ್ ತರ. ಓಕೆ ಓಕೆ. ಒಂದೇ ತರ ಇರಲ್ಲ. ಒಂದ್ ದಿವಸ ಬಿಸಿಬೇಳೆ ಬಾತ್ ಇಷ್ಟೇ ಮಾಡಲ್ಲ, ಜನ ಹೊಟ್ಟೆ ತುಂಬಲ್ಲ ಅಂತ ಹೇಳಿ ಪಲಾವ್, ವಾಂಗಿಬಾತು, ಪುಳಿಯೋಗರೆ. ಅಲ್ಲಿ ಅವ್ರು ಏನೇನ್ ಮಾಡ್ತಾರ ಅದು ಅವ್ರಿಗೆ ಸೇರಿದ್ದು. ಸೊ ಇಡ್ಲಿ ಡಿಪಾರ್ಟ್ಮೆಂಟ್ ನಿಮ್ದು, ಸಾಂಬಾರ್ ಡಿಪಾರ್ಟ್ಮೆಂಟ್ ಇವ್ರದು. ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ ನಮ್ದು, ಮುದ್ದೆ, ಸಾಂಬಾರು, ಗೊಜ್ಜೆಲ್ಲ ನೀವೇ ನಾವೇ ಮಾಡ್ತೀವಿ. ಓ ಸೂಪರ್. ನೋಡಿ ಎಲ್ಲ ಮಾಡಿ ಟಿಫನ್ ಕೆರಿಗಳು ತುಂಬಿಡ್ತೀವಿ. ಮಗಳು ಮಾಡ್ತಾಳೆ ಅದೆಲ್ಲ. ಸೊ ದಿನಕ್ಕೆ ಇಡ್ಲಿ ಎಷ್ಟು ಬೇಯಿಸ್ತೀರಾ ನೀವು? ಇವಾಗ ಒಂದು 6 ಟ್ರಿಪ್ ಮಾಡ್ತೀನಿ. ಓಕೆ. ಭಾನುವಾರ ದಿವಸ ಒಂದು 10 ಟ್ರಿಪ್ 12 ಟ್ರಿಪ್ ಮಾಡ್ತೀನಿ. ಈಗ ಇಡ್ಲಿ ಮಧ್ಯಾಹ್ನ ಬೇಕು ಅಂದ್ರೆ ಇರುತ್ತಾ? ಬೆಳಿಗ್ಗೆ ಮಾತ್ರ? ಬೆಳಿಗ್ಗೆ ಮಾತ್ರ. ಸೊ ಮಧ್ಯಾಹ್ನ ನೀವು ಮುದ್ದೆದೇನಾದ್ರು ಮಾಡ್ತೀರಾ? ಮುದ್ದೆ. ಸೂಪರ್. ಸೊ ಈಗ ಇಷ್ಟು ವರ್ಷ ಆಗಿದಲ್ಲ ಅಮ್ಮ, ಸೊ ನಿಮ್ಗೊಂದು ಖುಷಿ ಇದೆ, ಇಷ್ಟು ಆರೋಗ್ಯವಾಗಿದ್ದೀರಾ ಅಂತಂದ್ರೆ, ಆಮೇಲೆ ಜನರಿಗೆ ನೋಡಿದಾಗ ಖುಷಿ ಆಗುತ್ತೆ ಅಂತಂದ್ರೆ, ಜನ ನಿಮ್ಮನ್ನ ಅಜ್ಜಿ ಪ್ರೀತಿಯಿಂದ ಮಾತಾಡ್ತಾರೆ. ಸೊ ಜನರಿಗೆ ಏನ್ ಹೇಳ್ತೀರಾ? ನಾನು ನಮಸ್ತೆ ಮಾಡ್ತೀನಿ. ಆಯ್ತು, ಊಟ ಆಗ್ತಿದೆ, ಆಯ್ತಪ್ಪ ಅಂತ ಹೇಳಿ. ಅಮ್ಮ ಎಲ್ಲಿ ತನಕ ಓದಿದ್ದೀರಾ ನೀವು? 4ನೇ ಕ್ಲಾಸ್. 4ನೇ ಕ್ಲಾಸು. ಸೊ ನೀವು ಯಾರ ಅಭಿಮಾನಿ? ಈಗ ಸಿನಿಮಾ ಆಕ್ಟರ್ಸ್ ಅಂತ ಬರ್ತಾರಲ್ಲ, ರಾಜ್ಕುಮಾರ್, ವಿಷ್ಣುವರ್ಧನ್, ಪುನೀತ್ ರಾಜ್ಕುಮಾರ್, ಯಾರ ಅಭಿಮಾನಿ ನೀವು? ನನಗೂ ಅಷ್ಟೊಂದು ನನಗೆ ರಾಜ್ಕುಮಾರೇ ಸಿನಿಮಾ ಜಾಸ್ತಿ ಅವ್ರ ಸಿನಿಮಾನೇ ನೋಡೋದು, ಬೇರೆ ಯಾರು. ಯಾವ್ದೊಂದು ಸಾಂಗ್, ಯಾವ ಹಾಡು ಇಷ್ಟ? ಅವ್ರು ಆಡಿರೋ ಹಾಡೆಲ್ಲ ನನ್ಗೆ ತುಂಬಾ ಇಷ್ಟ. ಆ ಹಾಡೆಲ್ಲ ಅವರು ಕನಕದಾಸು, ಭಕ್ತ ಕುಂಬಾರ, ಅಂತೆ ಹಾಡುಗಳೆಲ್ಲ ನನ್ಗೆ ಅವ್ರು ಹಾಡು ಅಂದ್ರೆ ತುಂಬಾ ಹುಡುಗರ ಕೈಯಲ್ಲಿ ಹಾಕಿಸ್ಕೊಂಡ್ ಕೇಳ್ತೀನಿ. ಸೊ ಈ ಟೇಪ್ ರಿಕಾರ್ಡ್ ಎಲ್ಲ ಮನೇಲಿ ಹುಡುಗರ ಕೈಯಲ್ಲಿ ಹಾಕಿಸ್ಕೊಂಡ್ ಕೇಳ್ತೀನಿ. ಮತ್ತೆ ಪಿಕ್ಚರ್ ಅವೆಲ್ಲ ಏನು ನಾನು ನೋಡಲ್ಲ. ಥಿಯೇಟರ್ಗೆ ಹೋಗಿದ್ದೀರಾ? ನೋಡಿದ್ದೀರಾ ಮೂವಿ? ಯಾವ್ದೊಂದು ಹಾಡು ಇಷ್ಟ? ಯಾವ್ದು? ಭಕ್ತಿಗೀತೆ ಇಷ್ಟನಾ? ಭಕ್ತಿಗೀತೆ ಬಿಟ್ರೆ ಇನ್ಯಾವ್ದು ನೋಡಲ್ಲ. ಭಕ್ತಿಗೀತೆನೆ, ರಾಜ್ಕುಮಾರ್ದು, ಭಕ್ತ ಕುಂಬಾರ, ಭಕ್ತ ಶ್ರೀಯಾಳ, ಇಂಥದ್ದೇ ನಾನು ನೋಡ್ತಾ ಇದ್ದೀನಿ. ಬೇರೆ ಎಲ್ಲ ಸಿನಿಮಾಗಳು ಅವೆಲ್ಲ ನೋಡೋದು ಇಲ್ಲ, ಅವ್ರನ್ನ ಕೇಳೋದು ಇಲ್ಲ. ನೋಡೋದು ಏನಾರ ತಿಳ್ಕೊಳ್ಳಿ. ನಾನು ಟಿವಿನೇ ಯಾಕೆ ನೋಡಲ್ಲ ಇವಾಗ, ಒಳ್ಳೇದೇನು ಬರಲ್ಲ, ಟಿವಿನೇ ಹಾಕಲ್ಲ ಇವಾಗ, ಸುಮ್ಮನೆ ಕುತ್ಕೊಂಡ್. ಸೊ ಈಗ ನಿಮ್ ಮಕ್ಳು ಬಿಸ್ನೆಸ್ ಮಾಡ್ತಿದಾರಲ್ಲ, ಅಂದ್ರೆ ಹೆಂಗ್ ಅನ್ಸುತ್ತೆ? ಈಗ ಎಲ್ರು ಇಲ್ಲೇ ನಿಮ್ ಜೊತೆಗಿದ್ದಾರೆ, ನಾನೇ ಇಟ್ಕೊಂಡಿರೋದು, ನಂಗೆ ಸಂತೋಷ, ಖುಷಿ. ನನ್ನ ಮಕ್ಕಳು ಹೆಂಗೋ ಇವತ್ತೊಂದು ದಿವಸ ಅವ್ರವ್ರ ಕಾಲ ಮೇಲೆ ನಿಂತ್ಕೊಂಡು ಅವ್ರು ಬೆಳೆದು ಇನ್ನು ಸ್ವಲ್ಪ ಹೊತ್ತು ಸೊಸೆನೂ ಬರ್ತಾರೆ. ಅವರು ನನ್ನೇನು ಮಾತಾಡ್ಸಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ನನ್ನ ಭಯದಿಂದ ಇದ್ದಾರೆ. ಖುಷಿ ಇದೆ, ಎಲ್ರು ಒಟ್ಟಿಗೆ ಇದ್ದಾರೆ. ಹೌದಮ್ಮ. ಆದ್ರೆ ಬೇರೆ ಬೇರೆ ಇಟ್ಟಿದ್ದೀನಿ, ಯಾರನ್ನೂ ಒಟ್ಟಿಲ್ಲ, ಎಲ್ಲರೂ ಬೇರೆ ಬೇರೆ ಇಟ್ಟು. ಸೊ ಸ್ಟಾರ್ಟಿಂಗ್ ಎಷ್ಟು ಬಂಡವಾಳ ಹಾಕಿದ್ದು ಏನಾದ್ರು ನೆನ್ಪಿದ್ಯಾ? ನನಗೆ ಅವೆಲ್ಲ ನೆನ್ಪಿಲ್ಲ. ಅವ್ರು ಮಾಡ್ಕೊಂಡು ಅವಾಗೆಲ್ಲ ದುಡ್ಡುಗೋಸ್ಕರ ಹೆಂಗೆ ಕೂಡಿಡ್ತಾ ಇದ್ರ ಆಗಿನ ಕಾಲದಲ್ಲಿ? ದುಡ್ಡು ಅಂತ ಬಂದಾಗ ಕೂಡಿಟ್ಟಿದ್ದಿಲ್ಲ, ಏನಿಲ್ಲ. ಬಂದಿದ್ದ ಅವಾಗ ಜನ ಬರ್ತಾ ಇರೋರಲ್ಲ, ಹಾಕೋದು, ಏನು ಕೂಡಿಟ್ಟಿದ್ದಿಲ್ಲ, ಏನಿಲ್ಲ. ಅಷ್ಟೇ ಮಾಡೋದು, ಜನಗಳಿಗೆ ಬಡಿಸೋದು, ಅಷ್ಟೇ ನಮ್ಮ ಕೆಲಸ.
ಅಷ್ಟೇ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಅಮ್ಮ. ಖುಷಿ ಆಯ್ತು ಮಾತಾಡಿ. ಸೊ ಅವ್ರ ಕೆಲ್ಸದ ಮಿಡ್ಲಲ್ಲೂ ನಾನು ಡಿಸ್ಟರ್ಬ್ ಮಾಡಿದೆ ಮಾತಾಡಿ. ಇಲ್ಲಮ್ಮ ಏನು ಡಿಸ್ಟರ್ಬ್ ಇಲ್ಲ ನೋಡಿ. ಕುಕ್ಕರ್ ಇಟ್ಟಿದ್ದೀನಿ, ಬೇಳೆ ಬೇಯಿಸ್ತೀನಿ, ಹಾ, ಈ ಕಡೆ ಸಾಂಬಾರ್ ಮಾಡ್ತೀನಿ, ಆ ಕಡೆ ಮುದ್ದೆ ಮಾಡ್ತೀನಿ. ಓಕೆ ಸೂಪರ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅಪ್ಪ ಯಾವಾಗನ ಬಂದು ಬರ್ತಾ ಇರ್ತೀನಿ. ನಿಮ್ಗೆ ಆರೋಗ್ಯ ಐಶ್ವರ್ಯ ದೇವ್ರು ಎಲ್ಲ ಕೊಡ್ಲಿ, ಆರೋಗ್ಯ ಇನ್ನಷ್ಟು ಡಬಲ್ ಕೊಡ್ಲಿ, ಇನ್ನೊಂದಷ್ಟು ಜನರಿಗೆ ಸೇವೆ ಮಾಡೋ ಅವಕಾಶ ಆಲ್ರೆಡಿ ಸಿಕ್ಕಿದೆ. ಅವ್ರ ಪ್ರೀತಿ ನಿಮ್ಗೆ ಇನ್ನಷ್ಟು ಸಿಗ್ಲಿ. ನಮ್ದಲ್ಲ ಸ್ವಾಮಿ, ಬನಶಂಕರಿ ಮುಂದೆ ನಮ್ದಲ್ಲ. ಆ ತಾಯಿಯಿಂದ ನಾವು ಊಟ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಅಮ್ಮ, ಅಪ್ಪ. ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿ. ಆಯ್ತು ಸ್ವಾಮಿ, ಥ್ಯಾಂಕ್ ಯು. ಆಯ್ತು ಸ್ವಾಮಿ, ಆಯ್ತು. ಅಣ್ಣ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಅಣ್ಣ, ಈಗ ಬನಶಂಕರಿ ಅಂತ ಬಂದ್ರೆ ಹೋಟೆಲ್ ಅಂತ ಬಂದಾಗ ಅಜ್ಜಿ ಹೋಟೆಲ್ ಫೇಮಸ್. ಹೌದು, ಸೊ ಯಾವಾಗ ಶುರು ಆಯ್ತು, ಹೆಂಗ್ ಶುರು ಆಯ್ತು ಅಂತ ಹೇಳ್ಬೋದಾ? ಹೇಳ್ತೀನಿ ನಾನು. ಅಜ್ಜಿ ಒಂದು 40 ವರ್ಷದ ಮುಂಚೆ ಮನೆ ಹತ್ರನೇ ವ್ಯಾಪಾರ ಮಾಡ್ತಾ ಇದ್ರು. ಹಾ. ಅಲ್ಲಿಂದ ಆಮೇಲೆ ಅಜ್ಜಿ ಸ್ವಲ್ಪ ವಯಸ್ಸಾಯ್ತು. ಹಾ. ಆಮೇಲೆ ನಾನು ಸ್ವಲ್ಪ ಬೇರೆ ತರ ಬಿಸ್ನೆಸ್ ಮಾಡ್ತಾ ಇದ್ದೆ. ಓಕೆ. ಆಮೇಲೆ ಯಾಕೋ ನನ್ಗೆ ಸೊ ಸೆಟ್ ಆಗಿಲ್ಲ. ಏನ್ ವ್ಯಾಪಾರ ಮಾಡ್ತಾ ಇದ್ರು? ನಾನು ಈ ತರಕಾರಿ ಇದೆಲ್ಲ ಮಾರ್ತಾ ಇದ್ದೆ. ಓಕೆ. ಆಮೇಲೆ ನಾನು ಬಿಟ್ಬಿಟ್ಟೆ ಅದು. ಹಾ. ಅದು ಮುಂಚೆ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ, ಅದು ಬಿಟ್ಟೆ. ಹಾ. ಅದ್ ಬಿಟ್ಮೇಲೆ ಇದು ಈ ಲೈನ್ ಬಂದೆ ನಾನು. ಓಕೆ. ಬಟ್ ಏನ್ ನಿಮ್ಗೆ ಅಡುಗೆಲಿ ಇಂಟ್ರೆಸ್ಟ್ ಇತ್ತ? ಯಾಕಂತಂದ್ರೆ ಈಗ ಹೋಟೆಲ್ ಉದ್ಯಮಕ್ಕೆ ಬರ್ತೀವಿ ಅಂತಂದ್ರೆ ಅದೊಂಥರ ಹರಸಾಹಸ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ರಿಗೂ ಹೋಟೆಲ್ ಉದ್ಯಮ ಮಾಡೋದಕ್ಕಾಗಲ್ಲ, ಹೌದು. ಅಡುಗೆ ಮಾಡೋದಕ್ಕಾಗಲ್ಲ. ಹೌದು. ಸೊ ಹೆಂಗ್ ಶುರು ಮಾಡಿದ್ರಿ, ಹೆಂಗೆ ಆ ಕತೆ ಶುರು ಆಯ್ತು? ನಾನು ಇಲ್ಲಿ ಪಕ್ಕದ ರೋಡಲ್ಲಿ ನಂದು ಹೋಟ್ಲ್ ಇತ್ತದು. ಹಾ. ಅಲ್ಲಿ ಟ್ರಾವೆಲ್ಸ್ ಇತ್ತದು. ಹಾ. ಅಲ್ಲಿ ನಮ್ಮ ಹುಡುಗರೆಲ್ಲ ನೀನು ಬೇಡ ಇದೆಲ್ಲ ಹೋಟ್ಲು ಮಾಡು ನಿಮ್ ತಾಯಿಗೆಲ್ಲ ಗೊತ್ತಲ್ಲ, ಐಡಿಯಾ ಎಲ್ಲ ನೀನ್ ಮಾಡು ಅಂದ್ರು. ಸರಿ, ನಾನು ಅದ್ ಮಾಡಿದ್ಮೇಲೆ ಫುಲ್ ಇದನ್ನ ಡೆವಲಪ್ ಮಾಡಬೇಕು. ಓಕೆ. ಫಸ್ಟ್ ಹಾಗಾದ್ರೆ ಎಷ್ಟು ಜಾಗದಲ್ಲಿ ಇತ್ತಣ್ಣ? ಅದು ಒಂದು 15 ಗೆ 15 ಅಲ್ಲಿ ಇದೆ. 15x15 ಅಲ್ಲಿ ಇತ್ತು. ಸೊ ಈಗ ಎಷ್ಟಿದೆ? ಇವಾಗ ಇದು 33 ಗೆ 33 ಇದೆ. 33. ಬಟ್ ಇದು ಶುರುವಾಗಿ ಎಷ್ಟು ಸಮಯ ಆಯ್ತಾನ? ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿ ನಾನು ಎಷ್ಟು ಒಂದು 22 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು. 22 ವರ್ಷ. ಬಟ್ ಹೆಂಗ್ ಮೇಂಟೈನ್ ಮಾಡ್ತೀರಾ? ಇಷ್ಟೊಂದ್ ಜನ ನಾನು ನೋಡ್ತಾ ಇದ್ದೀನಿ. ಸೊ ನಾವೊಂದು 7:30 ಹಂಗ್ ಬಂದ್ವಿ. ಹೌದು. ಸೊ ಜನ ಯಾವ ರೀತಿ ಬರ್ತಾರೆ, ಅಂಡ್ ಬಸ್ ಕಂಡಕ್ಟರ್ ಗಳಾಗಿರ್ಬೋದು, ಅಂಡ್ ಇಲ್ಲಿ ಹೋಗೋ ಸ್ಟೂಡೆಂಟ್ಸ್ ಆಗಿರ್ಬೋದು, ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಜನನ ಹೆಂಗ್ ಮೇಂಟೈನ್ ಮಾಡ್ತೀರಾ? ಹೆಂಗ್ ಮೇಂಟೈನ್ ಮಾಡ್ಬೇಕಂದ್ರೆ ಅದೆಲ್ಲ ದೇವ್ರ ಮಹಿಮೆ ಅಷ್ಟೇ. ಸೊ ಈಗ ಎಷ್ಟು ಜನ ಇದಾರೆ ಕೆಲ್ಸಕ್ಕೆ? ಕೆಲ್ಸಕ್ಕೆ ಇವಾಗ ಒಂದು 12 ಜನ ಇದ್ದಾರೆ. 12 ಜನ 12 ಇದಾರೆ. ಜನ ಇದ್ದಾರೆ. ಸೊ ಅವರು ಹೆಂಗೆ ಶಿಫ್ಟ್ ವೈಸ್ ಏನಾದ್ರು ಮಾಡ್ತಾರ? ಇಲ್ಲ, ಒಂದೇ ನಂದು ಬೆಳಿಗ್ಗೆ ಅವರು 5 ಗಂಟೆ ಬರ್ತಾರೆ, ಹಾ. 4 ಗಂಟೆಗೆಲ್ಲ ಅವ್ರು ಹೋಗ್ತಾ ಇರ್ತಾರೆ. ಹಾ. ಎಲ್ಲ 5 ಗಂಟೆಗೆ ಬಂದು 4 ಗಂಟೆಗೆ ಕ್ಲೋಸ್. ಓಕೆ. ಬಟ್ ಈಗ ಮೇನ್ ಬಂದು ತಿಂಡಿ ಮತ್ತೆ ಊಟ ಇರುತ್ತೆ. ತಿಂಡಿ ಮತ್ತೆ ಊಟ ಇರುತ್ತೆ. ತಿಂಡಿಲಿ ಏನೇನಿರುತ್ತೆ? ತಿಂಡಿಲಿ ನಿಮ್ಗೆ ರೈಸ್ ಬಾತ್ ಬಂದು ದಿನಕ್ಕೆ ಒಂದೊಂದು ವೆರೈಟಿ ರೈಸ್ ಬಾತ್ ಮಾಡ್ತೀವಿ. ಓ ಸೂಪರ್. ಆಮೇಲೆ ಇದು ಚಿತ್ರಾನ್ನ, ಪುಳಿಯೋಗರೆ, ಪೂರಿ, ಇಡ್ಲಿ, ದೋಸೆ ಇದೆಲ್ಲ ಮಾಮೂಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ರೈಸ್ ಬಾತ್ ಮಾತ್ರ ಚೇಂಜ್ ಮಾಡ್ತೀವಿ, ಒಂದೊಂದ್ ದಿನ ಒಂದೊಂದ್ ಮಾಡ್ತೀವಿ. ಟೊಮಾಟೊ ಬಾತು, ಇದು ಗೀ ರೈಸು, ಪಲಾವು, ಮೆಂತ್ಯ ರೈಸ್ ಬಾತು, ಓಕೆ. ಪುದೀನ ರೈಸ್ ಬಾತ್, ಈ ತರ ಎಲ್ಲ ಒಂದೊಂದು ರೈಸ್ ಬಾತ್ ಮಾಡ್ತೀರಾ? ಮತ್ತೆ ಮಧ್ಯಾಹ್ನಕ್ಕೆ ಏನ್ ಸ್ಪೆಷಲ್? ಮಧ್ಯಾಹ್ನಕ್ಕೆ ನಿಮ್ಗೆ ಸ್ಪೆಷಲ್ ಬಂದು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಹ್ಮ್. ಆಮೇಲೆ ಒಬ್ಬಟ್ಟು, ಪರೋಟ, ಚಪಾತಿ, ಹಾ. ಮುದ್ದೆ, ಅನ್ನ ಸಾಂಬಾರ್. ಓಕೆ ಸೂಪರ್. ಬಟ್ ಯಾವ್ದಣ್ಣ ಫೇಮಸ್ ಡಿಶ್ ಅಂದ್ರೆ ಅಜ್ಜಿ ಹೋಟೆಲ್ ಅಲ್ಲಿ ಯಾವ್ದು ಜನ ಜಾಸ್ತಿ ಇಷ್ಟಪಟ್ಟು ತಗೊಳ್ಳೋದು ಅಂದ್ರೆ ಯಾವ್ದು? ಇಷ್ಟ ತಗೊಳ್ಳೋದು ಎಲ್ಲಾನು ಇಷ್ಟಪಡ್ತಾರೆ. ಬಟ್ ಆದ್ರೂ ಜಾಸ್ತಿ ಸೇಲ್ ಆಗೋದು ಯಾವ್ದು ಅಂತ? ಸೇಲ್ ಆಗೋದು ಪರೋಟ ಸೇಲ್ ಆಗುತ್ತೆ, ಮುದ್ದೆ ಸೇಲ್ ಆಗುತ್ತೆ. ಹಾ. ಪರೋಟ, ಮುದ್ದೆ, ಚಪಾತಿನೂ ಆಗುತ್ತೆ. ಹಾ. ಇವಾಗ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಒಬ್ಬಟ್ಟೆಲ್ಲ ಮಾಡಿದ್ವಲ್ಲ, ಇದೆಲ್ಲ ಹೊರತಾಗಿ ಇದನ್ನು ನಾವು ಮಾಡಿರೋದು. ಓಕೆ. ಬಟ್ ಇದು ಹೊಡೆದು ಅಜ್ಜಿ ಹೋಟ್ಲು ಫೇಮಸ್ ಆಗೋದಕ್ಕೆ ಒಂದ್ ರೀಸನ್ ಅಂದ್ರೆ ಏನಣ್ಣ? ಅವಾಗ ಫಸ್ಟ್ ನಾನು ಅಜ್ಜಿ ಮಾಡಿದವಾಗ ಮುದ್ದೆ ರೈಸೇ ಮಾಡ್ತಾ ಇದ್ದೆ. ಹಾ. ಬರೀ ಮುದ್ದೆ ರೈಸ್. Okay. ಆಮೇಲೆ ನಾವು ಇದೆಲ್ಲ ಡೆವಲಪ್ ಮಾಡಿದ್ವಿ. ಮುದ್ದೆನೆ ಅಜ್ಜಿ ಮುದ್ದೆ ಕಟ್ಟೋರು, ಹಾ. ನಾನು ವ್ಯಾಪಾರ ಮಾಡ್ತಾ ಇದ್ದೆ. ಮುದ್ದೆನೆ ಮೇನ್ ಮಾಡಿದ್ದೆ ಅವಾಗ. ಮುದ್ದೆ, ಅನ್ನ ಸಾಂಬಾರ್. ಫಸ್ಟ್ ಬಂಡವಾಳ ಹಾಕಿದೆ ಏನಾದ್ರು ನೆನಪಿದ್ಯಾ ಅಣ್ಣ? ಫಸ್ಟ್ ಇಷ್ಟು ಬಂಡವಾಳ ಹಾಕಿ ನಾನು ಈ ಒಂದು ಉದ್ಯಮ ಶುರು ಮಾಡಿದೆ ಅಂತ ನೆನಪಿದ್ಯಾ? ಹೌದಾ? ಏನ್ ಅವಾಗೆಲ್ಲ ನನ್ನ ಪ್ರಕಾರ ಒಂದು 400-500 ರೂಪಾಯಿ ಅಷ್ಟೇ ಆ ವ್ಯಾಪಾರನೇ ಆಗ್ತಾ ಇದೆ ಅವಾಗ. ಅವಾಗ ಅಷ್ಟೇ ವ್ಯಾಲ್ಯೂ ಇತ್ತು ದುಡ್ಡಿಗೆ. ಹೌದಲ್ವಾ? 25 ವರ್ಷ ಮುಂಚೆ ಅವಾಗ 500 ಅಂದ್ರೆ ಅದು ಯಾವ ಲೆಕ್ಕ ಹೇಳಿ. ಬಟ್ ಈಗ ಹೆಂಗ್ ನಡೀತಾ ಇದೆ ಬಿಸ್ನೆಸ್? ದಿನಕ್ಕೆ ಈಗ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎಷ್ಟು ಪ್ಲೇಟ್ ಸೇಲ್ ಆಗುತ್ತೆ, ಹೆಂಗ್ ಆಗುತ್ತೆ? ನಿಮ್ಗೊಂದು ಆವರೇಜ್ ಲೆಕ್ಕ ಇರುತ್ತಲ್ಲ? ಆವರೇಜ್ ಲೆಕ್ಕ ಇಲ್ಲ. ನಾನು ಒಂದು 20 kg 22 kg ರೈಸ್ ಬಾತ್ ಹಾಕ್ತೀನಿ. ಒಂದು 22 kg ಅಂದ್ರೂ ಒಂದು 400 ಜನ ತಿನ್ನೋದು. 400 ಜನ, ಬೆಳಿಗ್ಗೆ 400 ಎಲ್ಲ ಟೋಟಲ್ ನಾನು ಒಂದು 700 ಜನಕ್ಕೆ ಮಾಡ್ತೀವಿ. ಪಾರ್ಸಲ್ ಜಾಸ್ತಿ ಹೋಗುತ್ತೆ. ಸೊ ಮಧ್ಯಾಹ್ನ ಒಂದು ಆವರೇಜ್ ದಿನಕ್ಕೊಂದು ಎಷ್ಟು ಪ್ಲೇಟ್ಸ್ ಹೋಗುತ್ತೆ ನಿಮ್ ಲೆಕ್ಕದಲ್ಲಿ? ಅಂದ್ರೆ ಇಷ್ಟು ಹೋಗ್ಬೇಕು ಅಂತ ಆತರ ಏನಾದ್ರು ಇದೆಯಾ? ಏನಿಲ್ಲ, ನಾನು ಖಾಲಿ ಆಗ್ತಂಗೆಲ್ಲ ಮಾಡ್ತಾ ಇರ್ತೀನಿ. 4 ಕಾಲ್ ತನಕ ನಿಮ್ಗೆ ಟ್ರೈ ಮಾಡ್ತೀನಿ. ಅದಕ್ಕೆ ಮುಂಚೆ ಖಾಲಿ ಆಗ್ಬಿಟ್ರೆ ಕ್ಲೋಸ್ ಅಷ್ಟೇ. ಬಟ್ ನಾನ್ ನೋಡ್ದೆ, ಸೊ 1 ನಿಮಿಷನೂ ನಿಮ್ಗೆ ರೆಸ್ಟ್ ಸಿಕ್ಕಿಲ್ಲ. ಬಿಕಾಸ್ ಅಷ್ಟು ಪಾರ್ಸೆಲ್ ಕಟ್ಟಬೇಕು, ಬಂದವ್ರಿಗೆ ಹಂಗ್ ಕೊಡ್ಬೇಕು. ಬಟ್ ಅಷ್ಟು ಆಕ್ಟಿವ್ ಹೆಂಗಿರೋದಕ್ ಸಾಧ್ಯ ನೀವು?
ದೇವ್ರ ಮೈ ನಮ್ಮ ತಾಯಿ ಸುಸ್ತು ಅಂತ ಆಗಲ್ಲ? ಇಲ್ಲಮ್ಮ, ಈಗ ನಾನು ಸ್ಟಾರ್ಟ್ ಮಾಡೋದು ಇವತ್ತು ನಮ್ಗೆ ಯಾವತ್ತೂ ಏನೂ ಆಗಿಲ್ಲ ಇವತ್ತು. ಸೊ ನಾನ್ ಕೇಳ್ಪಟ್ಟೆ ಈಗ ನಿಮ್ಮ ಅಮ್ಮ, ನೀವು, ಆಮೇಲೆ ನಿಮ್ಮ ಸಿಸ್ಟರು, ಕಂಪ್ಲೀಟ್ ಫ್ಯಾಮಿಲಿನೇ ಈ ಒಂದು ಹೋಟೆಲ್ ಅಲ್ಲಿ ವರ್ಕ್ ಹೌದು ಮಾಡ್ತಾ ಮಾಡ್ತಾ ಇದ್ದಾರೆ. ಇದ್ವಿ. ಯಾರ್ಯಾರು ಇದ್ದೀರಾ ನಿಮ್ ಫ್ಯಾಮಿಲಿ ಅಂತ ಬಂದಾಗ? ಅವರು ನಮ್ಮ ತಾಯಿ, ಹಾ. ಅದು ಅಕ್ಕ, ಹಾ. ಇದು ತಮ್ಮ. ಓಕೆ ಇವಾಗ ನಮ್ಮ ಮನೆಯವ್ರು ಬರ್ತಾರೆ, ಹಾ. ಬರ್ಬೋದು ಇನ್ನೊಂದು 4 ಗಂಟೆ. ಓಕೆ. ಮತ್ತೆ ನಾವು ಸೊ ಇಲ್ಲೆಲ್ಲ ಎಲ್ಲ ಒಟ್ಟಿಗೆ ಮಾಡ್ತೀವಿ. ಇನ್ಯಾರು ಬಟ್ ಅಡುಗೆ ಎಲ್ಲ ಇಲ್ಲೇ ಆಗೋದಾ? ಎಲ್ಲ ಇಲ್ಲೇ ಮಾಡೋದು. ಹಾ. ನೋಡಿದ್ರಲ್ಲ ನೀವು ಮಾಡ್ಕೊಂಡಿದ್ವ ಅಲ್ಲಿ ಅಲ್ಲಿ ಅಡುಗೆ ಆಗುತ್ತೆ. ಅಡಿಗೆ. ಹಾ. ಇಲ್ಲಿ ಮಾತ್ರ ಇಡ್ಲಿನೂ ಸಾಂಬಾರ್ ಮಾಡ್ತಾರೆ, ಮುದ್ದೆ ಮಾಡ್ತಾರೆ ಇಲ್ಲಿ. ಹಾ. ಇನ್ ಮಿಕ್ಕಿದೆಲ್ಲ ಅಲ್ಲೇ ಮಾಡೋದು. ಅಲ್ಲೇ ಮಾಡೋದು. ಅದಕ್ಕೆ ಅಂತ ಭಟ್ರ ಎಲ್ಲ ಇದಾರೆ. ನಾನು ಭಟ್ರ ತೋರಿಸಿದ್ನಲ್ಲ ಅವಲ್ಲ, ಹೌದು ಹೌದು ಅವ್ರೇ ಹೌದು, cook ಅವ್ರು. ಅವ್ರೇ. ಬಟ್ ಈಗ ಬಿಸ್ನೆಸ್ ಅಲ್ಲಿ ಅದು ಮೇನ್ ಅಲ್ವಾ ಸರ್ ಅಣ್ಣ? ಈಗ ಯಾರು ಫುಡ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಯಾಕಂತಂದ್ರೆ ಬಂದ ಜನ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ ಹೇಳ್ತಾರೆ. ಸೊ ನೀವ್ ಅದನ್ನ ಹೆಂಗ್ ಆಯ್ಕೆ ಮಾಡಿದ್ರಿ? ಈಗ ಭಟ್ರನ್ ತಗೋಬೇಕು ಅಂತಂದ್ರೆ ಇಲ್ಲ, ಅವರು ನಮ್ಮ ಭಟ್ರು ಅವರು ಬಹಳ ಎಕ್ಸ್ಪೀರಿಯನ್ಸ್ ಇದೆ, ಚೆನ್ನಾಗಿ ಮಾಡ್ತಾರೆ. ಹಾ. ಇವತ್ತವರೆಗೂ ಒಂದ್ ದಿನಾನು ಫೇಲ್ಯೂರ್ ಆಗಿಲ್ಲ. ಎಷ್ಟು ವರ್ಷದಿಂದ ಮಾಡ್ತಿದಾರೆ ಅವರು? ಅವ್ರು ಒಂದು 14 ವರ್ಷ ಆಯ್ತು. ಹಾ. 14 ವರ್ಷದಿಂದ ಅವರೇ ಮಾಡ್ತಿದ್ರು. ಅದಕ್ಕೆ ಮುಂಚೆ ಒಬ್ರು ಇದ್ರು, ಅವ ಒಂದ್ 6 ವರ್ಷ ಮಾಡ್ದ. ಹಾ. ಬಿಟ್ಟು ಹೋದ. ಆಮೇಲೆ ಇವ್ರು ತಗೊಂಡೆ ಇವ್ರನ್ನ. ಸೊ ಹೋಟೆಲ್ ಉದ್ಯಮದಲ್ಲಿ ಯಾವ್ದಣ್ಣ ಕಷ್ಟ ಅಂತಂದ್ರೆ? ಈಗ ಜನ ಮೇಂಟೈನ್ ಮಾಡೋದ, ಫುಡ್ ಕ್ವಾಲಿಟಿನ, ಯಾವ್ದು ಕಷ್ಟ? ಯಾವ್ದು ಇಲ್ಲ, ಎಲ್ಲ ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಹಾ. ಎಲ್ಲಾನು ಕಷ್ಟನೇ. ಮಾಡಿಲ್ಲ ಅಂದ್ರೆ ಯಾವ್ದು ಮಾಡಕ್ ಎಲ್ಲ ಕಷ್ಟನೇ. ಮಾಡ್ಬೇಕಷ್ಟೇ ಶ್ರಮ. ಓಕೆ. ಬಟ್ ಆಗಕ್ಕೂ ಈಗಕ್ಕೂ ಏನ್ ಡಿಫ್ರೆನ್ಸ್ ಹೋಟೆಲ್ ಉದ್ಯಮದಲ್ಲಿ? ಅವಾಗ ಜನ ಕಮ್ಮಿ ಬರೋದು, ಕ್ರೌಡ್. ಇವಾಗ ಕ್ರೌಡ್ ಜಾಸ್ತಿ. ಅವಾಗಿನ ಜನಕ್ಕೂ ಇವಾಗಿನ ಜನಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ವಾ? ಹೌದು. ಬಟ್ ಏನ್ ಫೀಡ್ಬ್ಯಾಕ್ ಕೊಡ್ತಾರೆ ಜನ ಬಂದಾಗ, ಫುಡ್ ತಿಂದಾಗ ಏನ್ ನಾವ್ ಫೀಡ್ಬ್ಯಾಕ್? ಯಾರನ್ನ ಇವತ್ತಿಗೂ ಕೇಳಕ್ಕೆ ಹೋಗಲ್ಲ. ಹಾ. ನಾನ್ ಕೇಳಲಿಲ್ಲ ಇವತ್ತು. ಹೌದು. ಬಟ್ ಕೆಲವರು ನಾನು ಕೈ ಇನ್ನೊಂದು ಮುಗಿಬಿಟ್ಟು ಹೋಗ್ತಾರೆ, ಅಲ್ವಾ? ಹೌದು. ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ ಹೇಳ್ಬಿಟ್ಟು ಹೋಗ್ತಾರೆ. ಬಟ್ ನಾನು ಯಾರ ಬಗ್ಗೆ ಕೇಳಕ್ ಹೋಗಲ್ಲ. ಬಟ್ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ಕೆಲವೊಂದಷ್ಟು ಜನ ಕಸ್ಟಮರ್ ನಿಮ್ಗೆ ರಿಪೀಟೆಡ್ ಡೈಲಿ ಬರೋರು ಇರ್ತಾರೆ. ಹೌದು. ಬಂದ್ ನಿಂತ್ರೆ ಸಾಕು ಆ ಮಸಾಲೆ ದೋಸೆ ಗೊತ್ತು ಗೊತ್ತು ಗೊತ್ತು. ಗೊತ್ತು ಅಂತ ಫಿಕ್ಸ್ ಆಗೋಗ್ಬಿಡ್ತೀರಲ್ವಾ? ನಾನ್ ಇವತ್ತು ಅಬ್ಸರ್ವ್ ಮಾಡ್ದೆ ಅದನ್ನ ಆಕ್ಚುಲಿ. ಬೇಜಾನ್ ಜನ ಡೈಲಿ ಬರೋ ಕಸ್ಟಮರ್ ಸಿಕ್ಕಾಮಟ್ಟ ಇದ್ದಾರೆ. ಅಲ್ವಾ? ಪಾರ್ಸಲ್ ಅಂದ್ರೆ ಪಾರ್ಸಲ್ ಪಾರ್ಸಲ್ ಗೊತ್ತಾಗೋಗ್ಬಿಡುತ್ತೆ. ಗೊತ್ತಾಗುತ್ತೆ. ಇವಾಗ ಬಸ್ ಅವ್ರು ನೋಡಿ ಫೋನ್ ಮಾಡ್ತಾರೆ, ದೋಸೆ ರೈಸ್ ಅಂತಾರೆ, ಕಟ್ಟಿ ಕೊಡಿ. ಹೌದು. ಬಸ್ ಈಗ JP ನಗರದಿಂದ ಪಾಸ್ ಆಯ್ತು ಅಂತಂದ್ರೆ ಇಲ್ಲೇ ಸ್ಟಾಪ್ ಅನ್ಕೋತೀನಿ ಫುಡ್ ಅಂತ ಬಂದ್ರೆ, ಅಲ್ವಾ? ತುಂಬಾ ಜನ ಬಂದ್ ಹೋಗ್ತಾರೆ. ಸೊ ಇವತ್ತು ಸ್ವಲ್ಪ ಕಮ್ಮಿ, ಹಾ. ಒಂದಿನ ಜಾಸ್ತಿ ಇರುತ್ತೆ ಸಿಕ್ಕಾಮಟ್ಟೆ, ಒಂದಿನ ಸ್ವಲ್ಪ ಕಮ್ಮಿ ಇರುತ್ತೆ. ಓಕೆ. ಸೊ ನಿಮ್ ಹೋಟ್ಲಲ್ ನಿಮ್ ಫೇವ್ರೆಟ್ ಡಿಶ್ ಯಾವ್ದಣ್ಣ? ಫುಡ್ ಯಾವ್ದು ನಿಮ್ಮ ಫೇವ್ರೆಟ್, ಪರ್ಸನಲ್ ಫೇವ್ರೆಟ್? ನನಗ ಎಲ್ಲ ತಿಂತೀನಿ, ಎಲ್ಲ ಯೂಸ್ ಮಾಡ್ತೀನಿ ಎಲ್ಲ. ಯಾಕಂದ್ರೆ ನಾವ್ ಹಂಗೆ ಹೇಳಕ್ಕಾಗಲ್ಲ, ನಮ್ ಫೇವ್ರೇಟ್ ಅಂತ ಹೇಳಕ್ ಬರೋ ತಪ್ಪಾಗಲ್ಲ. ಆದ್ರೂ ಒಂದ್ ಇಷ್ಟಪಟ್ಟು ತಿನ್ನೋದು ಅಂತ ಎಲ್ಲ ಇರುತ್ತಲ್ಲ. ನನ್ಗೆ ತಿನ್ನೋದೇ ಇಡ್ಲಿ, ಪೂರಿ, ಒಂದ್ ಸ್ವಲ್ಪ ರೈಸ್, ಯಾವ್ದಾನ ಒಂದ್ ಸ್ವಲ್ಪ ತಿಂತೀನಿ. ಆಚಾರ್ಯ ಒಂದ್ ದೋಸೆ ತಿಂತೀನಿ. ಓಕೆ. ಯಾವಾಗ ರೆಸ್ಟ್ ತಗೋತೀರಾ ನೀವು? ಅಂದ್ರೆ ರಜಾ ನಮ್ ಯಾವಾಗ ಕರೆಕ್ಟ್ ರೆಸ್ಟ್ ನಮ್ದು ಭಾನುವಾರ ಹಾಫ್ ಡೇ ಅಷ್ಟೇ. ಅಷ್ಟೇ? ಅದು ಮೊದ್ಲು ಭಾನುವಾರ ಫುಲ್ ಡೇ ಮಾಡ್ತಾ ಇದ್ದೆ. ಜನಗಳು ಭಾನುವಾರ ತೆಗಿರಿ ಅಂದ್ಮೇಲೆ ಓಕೆ. ನಾನ್ ಡಿಮಾಂಡ್ ಹಾ. ಶುರುವಾಯ್ತು. ಕೊರೋನಾ ಮುಂಚೆ ನಾನು ತೆಗ್ದಿರ್ಲಿಲ್ಲ. ಹಾ. ಕೊರೋನಾ ಆದ್ಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಓಕೆ. ಭಾನುವಾರ. ಸೊ ಕೊರೋನಾ ನಿಮ್ಗೆ ಏನ್ ಪಾಠ ಕಲಿಸ್ತು? ಕೊರೋನಾನ 2 ತಿಂಗಳು ಕೈ ಕಟ್ಕೊಂಡಿದ್ದೆ, ಏನು ಮಾಡಿಲ್ಲ ನಾನು. ಆದ್ರೆ ನಮ್ಮ ಹುಡುಗರ್ನೆಲ್ಲ ಹಂಗೆ ಇಟ್ಕೊಂಡಿದ್ದೆ. ಅಲ್ವಾ? ಯಾಕಂತಂದ್ರೆ ಕೊರೋನಾ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲಾ ಯಾವ್ದೇ ಬಿಸ್ನೆಸ್, ಹೋಟ್ಲ್ ಆಗಿರ್ಲಿ ಅಥವಾ ಏನೇ ಆಗ್ಲಿ, ಎಲ್ಲ ಸ್ಟಾಪ್ ಆಗಿರೋದು ನಾವು ನೋಡಿದೀವಿ. ಹೌದೌದು. ಲಾಸ್ ಆಯ್ತು. ಆಮೇಲೆ ಎಂಪ್ಲಾಯ್ಸ್ ದುಡ್ಡು ಕೊಡಕ್ ಆಗಿಲ್ಲ. ನಮ್ಮ ಸೊ ನೀವ್ ಹೆಂಗ್ ಮ್ಯಾನೇಜ್ ಮಾಡಿದ್ರಿ? ನಾನು ನಮ್ಮ ಹುಡುಗರ್ನೆಲ್ಲ ಹಂಗೆ 2 ತಿಂಗಳು ಹಂಗೆ ಮೇಂಟೈನ್ ಮಾಡಿ ಹಂಗೆ ಇಟ್ಕೊಂಡಿದ್ದೆ. ಏನೋ ನಾವು ಕೈಲಾಗಲ್ಲ, ಅಲ್ಪ ಸ್ವಲ್ಪ ಅವ್ರನ್ನ ಇದು ಮಾಡಿದೆ. ಬಟ್ ಅವಾಗ ಯೋಚನೆ ಬಂದಿಲ್ವಾ ಅಣ್ಣ ಮುಂದೆ ಏನು? ಇಲ್ಲ, ನಾನು ಏನು ಯೋಚನೆ ಮಾಡಲ್ಲ. ಇವತ್ತೆಲ್ಲ ನಾಳೆ ನಾವು ಮಾಡೋಣ ಏನ್ ತಲೆ ಕೆಡ್ಸ್ಕೊಂಬಲ್ಲ. ಓಕೆ. ಆ ಧೈರ್ಯ ಇತ್ತು. ಧೈರ್ಯ ಆಯ್ತು. 2 ತಿಂಗಳು ಒಟ್ಟಲ್ಲಿ ಆರಾಮಾಗಿ ಮನೇಲಿ ಓಡಾಡೋದು. ಮಾಡಿದ್ರಿ. ಒಂದು 10 ವರ್ಷ ರೆಸ್ಟ್ ತಗೊಂಡಿಲ್ಲ, 2 ತಿಂಗಳು ರೆಸ್ಟ್ ತಗೊಂಡೆ. ಆಮೇಲೆ ತಿರುಗಿ ಓಪನ್ ಮಾಡಿದೆ. ಒಂದು ವಾರ ಹಂಗೆ ಹಿಂಗೆ, ಅದೇ ಅವರು ಇದು ಮಾಡ್ತಾ ಇದ್ರಲ್ಲ, ಹೌದು. ಬಿಡೋ ಟೈಮ್ ಒಂದೇ ವಾರ ಹಂಗೆ ಹಿಂಗೆ ಇದ್ದೆ. ಪೊಲೀಸವ್ರು ಹಿಂಸೆ ಹಾಕೋರು, ನಮ್ಗೆ ಪೊಲೀಸವ್ರು ಮಾಡಿ ಅನ್ನೋರು. ಓ, ಅವರೇ ಪೊಲೀಸವ್ರು ಮಾಡಿ ಅಂತ ಹೇಳ್ತಾ ಇದ್ರು. ಏನ್ ಬೇಡ ಮಾಡಿ. ಆದ್ರೂ ನಮಗ್ ಭಯ, ವಯಸ್ಸಲ್ವಾ ಅಜ್ಜಿಗೆ. ಅಲ್ವಾ? ಹೌದು. ಅಜ್ಜಿ ಯಾವಲ್ಲ ಆಚೆನೆ ಇರೋರು, ಬಟ್ ಅಜ್ಜಿಗೆ ಇವಾಗ ಆಚೆ ನಾವು ಕಳ್ಸಲ್ಲ, ಬಿಟ್ಬಿಟ್ಟೆ. ಕೊರೋನಾ ಬಂದ್ಮೇಲೆ ಒಳಗೆ ಇದೆಲ್ಲ ಇಷ್ಟ ಆಗುತ್ತೆ ಅಷ್ಟು ಮಾಡ್ಕೊಂಡು ಸೈಲೆಂಟ್ ಆಗಿರ್ಬೋದು. ಇಲ್ಲ ಇರ್ತಾರೆ. ಸೊ ಅವ್ರು ಎಷ್ಟೊತ್ತಿಗೆ ರೆಸ್ಟ್ ತಗೋತಾರೆ? ಎಷ್ಟೊತ್ತು ಮಾಡ್ತಾರ ಅವ್ರು ಇಲ್ಲಿ ಹೋಟ್ಲ್? ಅಯ್ಯೋ, ಅವ್ರು ಬೆಳಿಗ್ಗೆ ಬಂದು ಇವಾಗ 5 ಗಂಟೆ ಬಂದ, 5:30 ಬಂದಿದ್ದಾರೆ. ಸಾಯಂಕಾಲ ನಾವು ಹೋಗೋ ತನಕ ಅವ್ರು ಇಲ್ಲೇ ಇರ್ತಾರೆ. ನಾನ್ ಅದೇ ಕೇಳ್ದೆ, ಹೆಂಗೆ ಎನರ್ಜಿ ಬರುತ್ತೆ? ನಾವು ಒಂದ್ 50-40 ವರ್ಷ ಆದಾಗ ಬೆನ್ನೋವು ಅಂತೀವಿ, ಬಟ್ ಅವ್ರಿಗೆ ಇನ್ನೂ ಆ ಎನರ್ಜಿ. ಅವ್ರು ಹೇಳಿದ್ರು, ನನಗೆ ಯಾರಿಗೂ ಕಷ್ಟ ಕೊಡಕ್ ಇಷ್ಟ ಇಲ್ಲ, ಚೆನ್ನಾಗಿ ಇರ್ತೀನಿ ಅಂತ. ಇವತ್ತವರೆಗೂ ಏನಿಲ್ಲ. ಬೆಳಿಗ್ಗೆ 5:30 ಬಂದು ನೋಡಿ, ಈ ಟೈಮ್ವರೆಗೂ ಇಡ್ಲಿ ಬಿಡ್ತಾರೆ. ಇದಾಯ್ತದಂಗೆ ಒಂದು ಸಾಂಬಾರನ್ನು ಮುದ್ದೆ ಹಾಕ್ತಾರೆ. ನೀವ್ ಯಾವತ್ತೂ ಹೇಳಿಲ್ವಣ್ಣ ಬೇಡ ಕೆಲಸ ಮಾಡೋದು? ನಾವು ಬೇಡ ಅಂತ ಹೇಳ್ದೆ ಒಂದ್ಸಲಿ ಅವ್ರಿಗೆ. ಕೇಳಲ್ಲ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಆದ್ರೂ ಅವ್ರು ಕೆಲಸ ಮಾಡೋದು. ಹಾರ್ಟ್ ಅಟ್ಯಾಕ್ ಆಗಿ 2 ದಿನ ಆಗಿದೆ, ಆದ್ರೂ ಅವ್ರು ಗೊತ್ತಾಗೇ ಇಲ್ಲ. ಆಮೇಲೆ ನಾವು ಕರ್ಕೊಂಡೋಗಿ ಬರ್ತಂದ್ರೆ ಡಾಕ್ಟ್ರೆ ಏನು 2 ದಿನಕ್ಕೆ ಮುಂಚೆ ಆಗಿದೆ, ನಿಮ್ಗೆ ಗೊತ್ತಾಗಿಲ್ವ ಅಂದ್ರು. ಆದ್ರೂ ನೋಡಿ ಅವರು ಅವೆಲ್ಲ ಕೇರೆ ಮಾಡಲ್ಲ.
ಅವ್ರು ಹೇಳಿದ್ರು ನಂಗೆ ಆರೋಗ್ಯದ ಬಗ್ಗೆ ಏನು ನಂಗೆ ಟೆನ್ಷನ್ ಇಲ್ಲ, ಆರಾಮಾಗಿದ್ದೀನಿ ನಾನು ಅಂತ. ಓಕೆ, ಬಟ್ ಈಗ ಒಂದಷ್ಟು ಜನ ಹೋಟೆಲ್ ಉದ್ಯಮ ಶುರು ಮಾಡ್ಬೇಕು ಅಂತಿರುತ್ತೆ, ಇಷ್ಟ ಇರುತ್ತೆ, ಸೊ ಜಾಗ ಇರುತ್ತೆ, ಆದ್ರೂ ಕೂಡ ಕೆಲವೊಂದಷ್ಟು ಜನ ಶುರು ಮಾಡಿ ಸ್ಟಾಪ್ ಮಾಡಿದವ್ರು. ಆತರ ಬಹಳ ಜನ ಏನಕ್ಕೆ ರೀಸನ್ ಏನಿರ್ಬೋದು? ಲೇಬರ್ ಪ್ರಾಬ್ಲಮ್, ಲೇಬರ್ ಮೇನ್. ಓಕೆ, ಲೇಬರ್ ಮೇನು. ಅದು ಈ ಡಿಪಾರ್ಟ್ಮೆಂಟ್ ಬಂದ್ಮೇಲೆ ಎಲ್ಲಾ ಮಾಡಕ್ ರೆಡಿ ಇಲ್ಲ. ಹೋಟ್ಲು ಡಿಪಾರ್ಟ್ಮೆಂಟ್ ಬಂದವು, ಪ್ಲೇಟು ತೊಳಿಬೇಕು, ಪ್ಲೇಟು ಎತ್ತಂಗಿದ್ರೆ ಮಾತ್ರ ಹೋಟ್ಲು, ಇಲ್ಲ ಹೋಟ್ಲು ಮಾತ್ರ ಕೈ ಹಾಕೋಬೇಡಿ. ನೀವೆಷ್ಟು ಓದಿದ್ದೀರಾ ಅಣ್ಣ? ನಾನು ಫಸ್ಟ್ ಇಯರ್ ಮಾಡಿದೆ, ನಾನು ಬಿಟ್ಬಿಟ್ಟೆ. ಓಕೆ, ಸೊ ಈ 9 to 5 ಜಾಬ್ ಎಲ್ಲ ಮಾಡಿದ್ದಿದ್ಯಾ? ಕೆಲ್ಸಕ್ಕೆ ಹೋಗಿದೆಲ್ಲ ಇದೆಯಾ? ನಾನು ಹೇಳಿದ್ನಲ್ಲ ಮೇಡಮ್, 12 ವರ್ಷ ಫ್ಯಾಕ್ಟ್ರಿ ಕೆಲಸ ಮಾಡಿದೆ ನಾನು. ಓಕೆ, 12 ವರ್ಷ ಒಂದೇ ಫ್ಯಾಕ್ಟ್ರಿ ಕೆಲಸ ಮಾಡಿದೆ. ಓಕೆ, ಬರೀ ನಾನು 200 ರೂಪಾಯಿ ಸಂಬಳ ತಗೊಂಡ್ ಮಾಡಿದೆ. 200 ರೂಪಾಯಿ? ಅವಾಗಕ್ಕೂ ಸ್ವಂತ ಬಿಸ್ನೆಸ್ ನೀವೇ ಮಾಡಿರೋದಕ್ಕೂ ಏನು? ಹೌದು, ಬಹಳ ಖುಷಿನೇ ನನಗೆ. ಖುಷಿ ಇದೆ. ನನ್ನ ಹತ್ರ ಇವಾಗ 12 ಜನ ಕೆಲಸದವ್ರು ಅಲ್ವಾ? ಸೊ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ನಾವಾಗೆ ಒಂದು ನಾನು ಅಲ್ಲಿ ಬಿಟ್ಮೇಲೆ ಎಲ್ಲ ಸ್ವಂತ ಬಿಸ್ನೆಸ್ ಮಾಡಿದೆ. ಬಟ್ ನನಗೆ ಇದು ಕ್ಲಿಕ್ ಆಯ್ತು, ನಾನು ಇದು ಕಂಟಿನ್ಯೂ ಮಾಡ್ತೀರಾ? ಬಟ್ ಈಗ ನಾ ಹೋಟೆಲ್ ಬಿಸ್ನೆಸ್ ನಾವು ಶುರು ಮಾಡ್ತೀವಿ ಅಂತಂದ್ರೆ ಏನಾದ್ರೂ ಲೈಸೆನ್ಸ್, ಡಾಕ್ಯುಮೆಂಟೇಶನ್ ಏನೇನ್ ಮಾಡ್ಕೋಬೇಕು? ಫುಡ್ ಲೈಸೆನ್ಸ್ ಮಾಡಿಸ್ಬೇಕು, BBMP ಪರ್ಮಿಷನ್ ತಗೋಬೇಕು. ಆಮೇಲೆ ಅಷ್ಟೇ, ಆಮೇಲೆ ಇವರು ಹುಡುಗರುಗಳು ಜೊತೆ ನಾವೇನ್ ಮಾಡ್ಸಕ್ ಹೋಗಿಲ್ಲ, ನಾನೆಲ್ಲ ಪೇಮೆಂಟ್ಗಳು ಹಂಗೆ ಕೊಟ್ಬಿಡ್ತೀನಲ್ಲ, ಅದಕ್ಕೆ CFS ಎಲ್ಲ ಮಾಡ್ಬೇಕಾದ್ರೆ ಮಾಡಕ್ ಹೋಗಿಲ್ಲ. ಸೊ ಮೈನ್ ಆಗಿ ಈಗ ಈ ಪ್ಲೇಸ್ ಅಂತ ಬಂದಾಗ ಈಗ ನಮ್ದು ಮೈನ್ ಹೈವೇ ಅಲ್ಲಿ ಇದೆಯಲ್ವಾ, ಆತರ ಏನಾದ್ರು ಮಾಡಿಸ್ಬೇಕಾ? ಅದೆಲ್ಲ ಏನು ಇಲ್ಲ, ಇದು BBMP ಲೈಸೆನ್ಸ್ ಇದೆ, ಫುಡ್ ಲೈಸೆನ್ಸ್ ಮಾಡಿಸ್ಬೇಕು ಅಷ್ಟೇ, ಬಿಟ್ರೆ ಇನ್ನೇನ್ ತೊಂದ್ರೆ. ಬಟ್ ಇದನ್ನ ದೊಡ್ಡ ಹೋಟ್ಲ್ ಮಾಡ್ಬೇಕು ಅನ್ನೋ ಏನಾದ್ರು ಕನ್ಸಿದ್ಯಾ? ಕನ್ಸು ಇದೆ, ಬಟ್ ನೋಡೋಣ, ದೊಡ್ಡದಾಗಿ ಮಾಡ್ಬೇಕು ಅಂತಿದೆ. ದೊಡ್ಡದಾಗಿ. ಓಕೆ, ಬಟ್ ಅಣ್ಣ ಈಗ ಹೋಟೆಲ್ ಬಿಸ್ನೆಸ್ ಶುರು ಮಾಡೋರಿಗೆ ಕೊನೆಯದಾಗಿ ಏನ್ ಟಿಪ್ಸ್ ಕೊಡ್ತೀರಾ? ಅವ್ರು ಏನ್ ಕಲ್ತ್ಕೋಬೇಕು ಅಥವಾ ಏನ್ ತಪ್ಪು ಮಾಡಬಾರ್ದು, ಏನ್ ಚೇಂಜಸ್ ಮಾಡ್ಕೋಬೇಕು? ಮೇನು ನೀಟ್ನೆಸ್, ಆಮೇಲೆ ಹುಡುಗರನ್ನ ಚೆನ್ನಾಗಿ ನೋಡ್ಕೋಬೇಕು, ಯಾರನ್ನ ಲೇಬರ್ಸ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರದ್ದು ದುಡ್ಡುಗಳನ್ನ ನಾವು ಇದು ಮಾಡಬಾರ್ದು. ಮೇನ್ ಅವ್ರ ದುಡ್ಡನ್ನ ಮೋಸ ಮಾಡಬಾರ್ದು. ಅವ್ರ ಕೆಲ್ಸಕ್ಕೆ ಬರ್ದಿರೋ ದುಡ್ಡು ಅವ್ರು ಪರ್ಫೆಕ್ಟ್ ಆಗಿ. ಆಮೇಲೆ ಐಟಮ್ಸ್ ಅಷ್ಟೇ, ನೀಟಾಗಿರೋ ಐಟಮ್ಸ್ ತರಬೇಕು, ನೀಟಾಗಿ ಐಟಮ್ಸ್ ಹಾಕ್ಬೇಕು, ಜನಗಳ ಹತ್ರ ಕ್ಲೀನ್ ಮೇನ್ ಅದು ಕ್ಲೀನ್ನೆಸ್. ಆಮೇಲೆ ಐಟಮ್ಸ್ ಅಷ್ಟೇ ಕ್ಲೀನ್ ಆಗಿರೋದು, ಏನೋ ಸಿಗ್ತದೆ ಮಾರ್ಕೆಟ್ ಅಲ್ಲಿ ತಂದು ಹಾಕೋದು ಅದನ್ನ ಮಾಡಬಾರ್ದು. ಇವತ್ತು ನನ್ನ ಮಾರ್ಕೆಟ್ ಕಸ್ಟಮರ್ ಎಲ್ಲ ಬರೋದು ಅದಕ್ಕೆ. ಆ ಮಾರ್ಕೆಟ್ ಅಲ್ಲೇ ನನ್ನ ಕಸ್ಟಮರ್ಸ್ ಒಂದು 100 ಜನ ಬರ್ತಾರೆ ನೋಡಿ, ಅವರೆಲ್ಲ ಮಾರ್ಕೆಟ್ ಅವ್ರೆ. ಅವರೆಲ್ಲ ಯಾಕೆ ಹುಡ್ಕೊಂಬತ್ತಾರೆ? ನಾನು ನೀಟಾಗಿರೋ ಐಟಮ್ ಹಾಕೋದು, 5 ರೂಪಾಯಿ ಜಾಸ್ತಿ ಕೊಟ್ಟು ಒಳ್ಳೆ ಐಟಮ್. ಬಟ್ ಈಗ ತಿಂಗಳ ಖರ್ಚು ಏನೇನ್ ಬರುತ್ತೆ? ಬಿಕಾಸ್ ಹೋಟೆಲ್ ಉದ್ಯಮ ಆಗಿರೋದ್ರಿಂದ ಡೈಲಿ ನಿಮ್ಗೆ ತರಕಾರಿ ಬೇಕಾಗುತ್ತೆ, ಡೈಲಿ ಕೆಲಸಗಳು. ಡೈಲಿ ಎಲ್ಲ ಫ್ರೆಶ್, ಯಾವ್ದು ನಾನು ತಗೊಂಬಂದು ಇಟ್ಕೊಳ್ಳೋದು ಏನು ಇಲ್ಲ, ಗೋಡನ್ ಗಿಡನ್ ಏನ್ ಮಾಡ್ಕೊಂಡಿಲ್ಲ. ಅವತ್ತಿಗೆ ಏನ್ ಐಟಮ್ ಬೇಕೋ ಅದು ತಗೊಂಬಂದು ಹಾಕ್ತೀನಿ. ನಾನು ತಗೊಂಬಂದು ಇಟ್ಕೊಂಡು ಅದರ ಗೋಡನ್ ಗಿಡನ್ ಏನು ಮಾಡ್ಕೊಂಡಿಲ್ಲ. ಸಾಯಂಕಾಲ ಹೋಗ್ಬೇಕಾರೆಲ್ಲ ಹೇಳ್ತೀನಿ ಐಟಮ್ಸ್, ಬೆಳಗ್ಗೆ ತಂದು ಕೊಡ್ತಾರೆ, ಬೆಳಗ್ಗೆ ಎಲ್ಲ ರೆಡಿ ಮಾಡಿಸ್ತೀನಿ. ಅವರಿಗೆಲ್ಲ ಎಂಪ್ಲಾಯ್ಸ್ ಹೆಂಗ್ ಸಂಬಳ ಹೆಂಗ್ ಕೊಡ್ತೀರಾ? ಅಮ್ಮ ಕೆಲವರಿಗೆ ಡೈಲಿ ಕೊಟ್ಬಿಡ್ತೀನಿ, ಕೆಲವರು ತಿಂಗಳು ಇದ್ದಾರೆ. ಎಲ್ಲ ಇಲ್ಲಿಯವರೇನೋ ಅಥವಾ ಬೇರೆ? ಎಲ್ಲ ಇಲ್ಲಿಯವರೇನೆ, ಎಲ್ಲ ನಮ್ಮ ಕರ್ನಾಟಕದವ್ರೆ. ದೂರ ಎಲ್ಲ ಕರ್ನಾಟಕದ. ಒಬ್ಬ ಮಾತ್ರ ಹಿಂದಿ ಒಬ್ಬ ಇದ್ದಾನೆ, ಬಿಹಾರಿ, ಎಲ್ಲ UP ಅವನು ಒಬ್ಬ ಇದ್ದಾನೆ ಅಷ್ಟೇ, ಬಿಟ್ರೆ ಎಲ್ಲ ಇಲ್ಲಿಯವ್ರನ್ನ ಇಟ್ಕೊಂಡಿದ್ರ. ಓಕೆ ಅಣ್ಣ, ಈಗ ನಿಮ್ಗೆ ನೀವು ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದ್ರಿ, ಬಂಡವಾಳ ಹೇಳಿದ್ರಿ, ನಿಮ್ಮ ಒಂದು ಬಿಸ್ನೆಸ್ ಹೆಂಗ್ ಶುರು ಆಯ್ತು ಅಂತ ಹೇಳಿದ್ರಿ, ಲಾಭ ಹೆಂಗೆ ಯಾವ ರೀತಿ ಬರುತ್ತೆ ಅಣ್ಣ ಹೋಟೆಲ್ ಉದ್ಯಮದಲ್ಲಿ? ಇದರಲ್ಲಿ ಲಾಭ ನೋಡಕ್ಕಾಗಲ್ಲ, ನಮ್ಮ ಇದ್ರ ಮೇಲೆ ಡಿಪೆಂಡ್ ಅಷ್ಟೇ. ನಾವ್ ಹೆಂಗೆ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಕ್ವಾಲಿಟಿ ಚೆನ್ನಾಗಿ ಕೊಟ್ರೆ ಒಳ್ಳೆ ಲಾಭ ಬರುತ್ತೆ. ಕ್ವಾಲಿಟಿ ಕೊಟ್ರೆ ಅಲ್ಲ, ಕ್ವಾಲಿಟಿ ಕೊಟ್ರೆ ಅದೇ ರೇಟ್ ಮಾಡ್ಬೇಕು, ಕ್ವಾಲಿಟಿ ಕೊಟ್ಟಿಲ್ಲ ಅದೇ ರೇಟ್ ಮಾಡ್ಬೇಕು. ಆದ್ರೆ ನಾವು ಕ್ವಾಲಿಟಿ ಕೊಟ್ಟು ಅದೇ ರೇಟ್ ಇಸ್ಕೊಂತೀವಿ. ಸೊ ಇಲ್ಲಿ ರೇಟ್ ಅಂತ ಬಂದಾಗ ಹೆಂಗೆ ಎಲ್ಲರೂ ಬರ್ಬೋದು? 40 ರೂಪಾಯಿ. ಇವಾಗ ನಂದು ರೈಸ್ ಬಾತ್ ಎಲ್ಲ ಬರೀ 40 ರೂಪಾಯಿ, ಯಾವ್ದು ತಗೊಳ್ಳಿ 40 ರೂಪಾಯಿ ನಂದು. ಆಮೇಲೆ ಮುದ್ದೆ ಇಡ್ಲಿ ಮಾತ್ರ 35 ರೂಪಾಯಿ ಮಾಡ್ತೀನಿ. ಇನ್ ಮಿಕ್ಕಿದ ಚೀಸ್ ಮಸಾಲ, ಬೆಣ್ಣೆ ಮಸಾಲ ಅವೆಲ್ಲ ಬಂದು 60 ರೂಪಾಯಿ. ಇನ್ ಮಿಕ್ಕಿದ ಮಾಮೂಲಿ ರೈಸ್ ಬಾತ್ ಗಿಸ್ ಪಾಡಿ. ಸೂಪರ್. ಸೊ ನೆಕ್ಸ್ಟ್ ಕೊನೆಯದಾಗಿ ಏನ್ ಹೇಳ್ತೀರಾ ನಮ್ಮ ಆಡಿಯನ್ಸ್ಗೆ? ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಇವ್ರ ಕೆಲ್ಸ ಆಗಿರ್ಬೋದು ಅಂಡ್ ಅಜ್ಜಿ ಜೊತೆ ಮಾತನಾಡಿ ಖುಷಿ ಆಯ್ತು. ಸೊ ನಮ್ಮ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ನಮ್ಮ ಆಡಿಯನ್ಸ್ ಹೆಂಗಂತಂದ್ರೆ ತುಂಬಾ ಜನ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ, ಒಂದಷ್ಟು ಜನ ಶುರು ಮಾಡಿರ್ತಾರೆ. ಸೊ ನಮ್ದ್ರಲ್ಲಿ ಬೇಸಿಕಲಿ ತುಂಬಾ ಜನ ಹೋಟೆಲ್ ಶುರು ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ, ಅಂತವ್ರಿಗೆ ಏನ್ ಹೇಳ್ತೀರಾ? ಅಂತವ್ರಿಗೆ ಏನ್ ಹೇಳ್ತೀರಾ ಅಂದ್ರೆ ಏನಿಲ್ಲ, ಮಾಡ್ಬೋದು. ಅದೇ ನಾನು ಹೇಳಿದಂಗೆ ಎಲ್ಲದಕ್ಕೂ ರೆಡಿ ಇರಬೇಕು. ಹಂಗಿದ್ರೆ ಹೋಟ್ಲು ಡಿಪಾರ್ಟ್ಮೆಂಟ್, ಇಲ್ಲ ಅಂದ್ರೆ ಹೋಟ್ಲು ಮಾಡೋದು ತುಂಬಾ ಕಷ್ಟ. ಲೇಬರ್ಗಳನ್ನ ಮೇನ್ ನೋಡ್ಕೊಬೇಕು. ಮೇನ್ ಲೇಬರ್
ಲೇಬರ್ ಚೆನ್ನಾಗಿದೆ, ನಾವು ಚೆನ್ನಾಗಿದೆ. ಅವ್ನು ಚೆನ್ನಾಗಿ ನೋಡ್ಕೊಂಡಾಗ ನಾವು ಚೆನ್ನಾಗಿ ಅದೇ ಅಷ್ಟೇ. ಇನ್ನೇನು ಹೋಟ್ಲ್ ಡಿಪಾರ್ಟ್ಮೆಂಟ್ ಬೇರೆ ಏನಿಲ್ಲ. ಹುಡುಗರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರು ನಮ್ಮ ಹತ್ರ ಇರ್ತಾರೆ. ಅವ್ರನ್ನೇನೋ ಸ್ವಲ್ಪ ನಾವು ಅದ್ಲು ಬಂದು ಮಾಡಿದ್ರೆ ಕಷ್ಟ. ಹೌದು, ಬಿಕಾಸ್ ಒಂದ್ ಸ್ವಲ್ಪ ನಾವು ಇದ್ ಮಾಡಿದ್ರು ಬಿಟ್ಟು ಬಿಟ್ಟೋಗ್ತಾರೆ. ಆಮೇಲೆ ನಮ್ ಮತ್ತೆ ವಾಪಸ್ ಬೇರೆಯವ್ರನ್ನ ತಗೊಳೋದ್ ಕಷ್ಟ ಆ ಥರ ಪ್ರಾಬ್ಲಮ್ ಎಲ್ಲ ಆಗಿದೆ. ಆದ್ರೆ ನಾವು ಯಾವ್ದಕ್ಕೂ ಇದು ಮಾಡಿಲ್ಲ, ಕೇರ್ ಮಾಡಿಲ್ಲ. ಒಂದಿನ ರಜೆ ಮಾಡೋಣ ಸುಮ್ಮನೆ ಹಂಗೆ ಮಾಡ್ತೀರಾ? ನಾನು ತಲೆನೇ ಕೆಟ್ಟೋದು. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಮ್ಮ ಹತ್ರ ಮಾತನಾಡಿ. ಸೊ ನಿಮ್ಮ ಒಂದು ಹೋಟೆಲ್ ಉದ್ಯಮ ಏನಿದೆಯೋ ಅದು ಇನ್ನಷ್ಟು ಎತ್ತರ ಮಟ್ಟಕ್ಕೆ ಬೆಳಿಲಿ. ಅಂಡ್ ಅಜ್ಜಿಗೂ ನಾನು ಹಂಗೆ ಹೇಳಿದೆ, ಇನ್ನಷ್ಟು ಆರೋಗ್ಯ ಐಶ್ವರ್ಯ ನಮ್ಮ ಅಜ್ಜಿ ಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. Boss Wala. Be the boss.